ನಮಸ್ಕಾರ. ಇದು ಬಾಬಾ ಸಾಹಸ ವಿಶೇಷ ನೇರ ಪ್ರಸಾದ ಕಾರ್ಯಕ್ರಮ. ನಾನು ವಸಂತ ಗಂಗೊಳ್ಳಿ. ನಮ್ಮ ಭಾರತೀಯ ಔಷಧ ಪದ್ಧತಿ ಬಹಳ ಹಳೆಯದು. ಇಲ್ಲಿ ಔಷಧಿಗೆ ಮಾತ್ರ ಮಹತ್ವ ಇರೋದಲ್ಲ, ಅದ್ರ ಜೊತೆಗೆ ಆಧ್ಯಾತ್ಮ, ದೇವರು ಎಲ್ಲದರ ಮೇಲೂ ಕೂಡ ನಂಬಿಕೆ ಇದೆ. ಆ ನಂಬಿಕೆಗಳು ನಮ್ಮಲ್ಲಿರ್ತಕ್ಕಂಥ ಹಲವಾರು ಮಾನಸಿಕವಾಗಿರ್ತಕ್ಕಂಥ, ದೈಹಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಗುಣಪಡಿಸಿರೋದ್ರ ಬಗ್ಗೆ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ. ನಮ್ಮ ಔಷಧೀಯ ಪದ್ಧತಿಯ ಜೊತೆಗೆ ಈ ಯೋಗ, ಧ್ಯಾನ, ಆಧ್ಯಾತ್ಮ ಮತ್ತು ಮಂತ್ರಶಕ್ತಿ ಇವುಗಳನ್ನ ಒಟ್ಟುಗೂಡಿಸಿಕೊಂಡು ಜನರಲ್ಲಿರ್ತಕ್ಕಂಥ ನೂರಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಂತಹ ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ. ಅವರನ್ನು ಎಲ್ಲರೂ ಮೈಸೂರು ಭಾಗದಲ್ಲಿ ಮರ್ಕ್ಯೂರಿ ಬಾಬಾ ಅಂತ ಕರೀತಾ ಇದ್ರು. ಸೊ ಇವತ್ತು ಮಾಧ್ಯಮದಲ್ಲಿ ಅವರ ಒಂದು ಏನು ನಿಜ ಗುಣ ಇದೆ, ಅವರು ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ, ಯಾವೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಉತ್ತರ ಇದೆ, ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಔಷಧೀಯ ಪದ್ಧತಿಯನ್ನು ಅಳವಡಿಸಿಕೊಂಡು ಜನರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಬಹಳ ಸರಳವಾಗಿ, ಬಹಳ ಈಸಿಯಾಗಿ ನಮ್ಮ ಅಡುಗೆ ಮನೆಯಲ್ಲಿ ದೊರೆತಕ್ಕಂಥ ಕೆಲವೊಂದಿಷ್ಟು ಪದಾರ್ಥಗಳನ್ನ ಬಳಸಿಕೊಂಡು ಯಾವ ರೀತಿಯಾಗಿ ಔಷಧವನ್ನ ಮಾಡಿಕೊಂಡು ಅದನ್ನ ಆ ಮೂಲಕ ನಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆ ಆಗಿರಲಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಅಂತಹ ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಇವತ್ತು ಪರಿಚಯ ಮಾಡಿಸ್ಕೊಡ್ತಾ ಇದ್ದೇವೆ. ನಾವು ಕೇವಲ ಅವರನ್ನ ಒಬ್ಬ ವ್ಯಕ್ತಿ ಅಂದ್ರೆ ಸಾಕಾಗಲ್ಲ, ಒಂದು ಶಕ್ತಿ ಅಂತ ಕರಿಬಹುದು, ಒಬ್ಬ ಯೋಗಿ ಅಂತ ಹೇಳಬಹುದು, ಒಬ್ಬ ಪವಾಡ ಪುರುಷ ಅಂದ್ಕೊಂಡು ಕೂಡ ಅದು ತಪ್ಪಾಗೋದಿಲ್ಲ. ಯಾಕಂದ್ರೆ ನಮಗೆ ಬರ್ತಾ ಇರುವಂತ ಕಾಲ್ಗಳ ಹಿಸ್ಟ್ರಿಯನ್ನ ಕೇಳಿದ್ರೆ ಅವರಿಂದ ಗುಣಮುಖರಾದಂಥವರು ಅವರನ್ನ ನೋಡಬೇಕು, ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು, ನನ್ನಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಅವ್ರದ್ದು ಹೇಳ್ಕೊಂಡು ನಾನು ಕೂಡ ಗುಣಮುಖರಾಗಬೇಕು, ಇನ್ನೇನು ಸಾವೇ ನನ್ನ ಮುಂದೆ ಇದೆ, ನನಗಿನ್ ಬದುಕೇ ಇಲ್ಲ ಅಂತ ಅಂದ್ಕೊಂಡವರು ಕೂಡ ಇವತ್ತು ಕೆಲವು ದಿನಗಳಲ್ಲಿ ಅವರಿಂದ ಔಷಧವನ್ನು ಪಡ್ಕೊಂಡು ಗುಣಮುಖರಾಗಿ ಅವರನ್ನ ಭೇಟಿಯಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ಕೇಳೋದು, ಜನಶ್ರೀ ವಾಹಿನಿಗೆ ಕಾಲ್ ಮಾಡಿ ಅವರನ್ನ ಭೇಟಿಯಾಗಬೇಕು ಅಂತ ಹೇಳುವವರ ಸಂಖ್ಯೆ ಪ್ರತಿದಿನ ಒಂದು 25ರಿಂದ 50 ಕಾಲ್ಸ್ ಇರುತ್ತೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವರು ಎಷ್ಟರ ಮಟ್ಟಿಗೆ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು, ಇಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು, ನನ್ನ ಉದ್ದೇಶನೇ ಜನರಿಗೆ ಸಹಾಯ ಮಾಡುವುದು, ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಹಣದ ವ್ಯಾಮೋಹ ಇಲ್ಲ. ನಾನು ಕಲ್ತಿದ್ದೀನಿ 4 ಜನರಿಗೆ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಂಥ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನು ನಮ್ಮ ಕಾಲರ್ ಕೇಳ್ತಾ ಇದ್ರು. ಇವತ್ತು ನಾವು ಬಹಳ ಸ್ಪಷ್ಟವಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಬಹಳಷ್ಟು ಹೆಚ್ಚು ಟೈಮ್ ಅನ್ನ ಬಾಬಾ ಅವರು ಇವತ್ತು ಕೆಲವು ದಿನಗಳಲ್ಲಿ ಡಾಕ್ಟರ್ ಇಲ್ಲ ನಮ್ಮಿಂದ ಆಗಲ್ಲ ಅನ್ನುವಂತ ಕೇಸನ್ನು ಕೂಡ ಸಾಲ್ವ್ ಮಾಡಿ ಅವರಿಗೆ ಹೊಸ ಬದುಕನ್ನ ಕಟ್ಟಿಕೊಟ್ಟಂತಹ ಅನೇಕ ಎಕ್ಸಾಂಪಲ್ಗಳ ಜೊತೆ ನಾವು ನಿಮ್ಮ ಮುಂದೆ ಕೂತಿದ್ದೀವಿ. ವೀಕ್ಷಕರೇ, ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಅವಕಾಶವಿದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಬಾಬಾ ಅವರ ಜೊತೆ ಮಾತನಾಡಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬಹುದು. ಮರ್ಕ್ಯೂರಿ ಬಾಬಾ ಅಂತಾನೆ ಫೇಮಸ್ ಆಗಿರುವಂತ ಮೈಸೂರಿನ ಶಬ್ಬೀರ್ ಅಲಿ ಶಾ ಜುನೇದಿ ಅವರಿದ್ದಾರೆ. ಜುನೇದಿ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಹುಶಃ ಇವತ್ತು ಫಸ್ಟ್ ಟೈಮ್ ನಾನು ನಿಮ್ಗೆ ಇಷ್ಟು ದೊಡ್ಡ ಮಟ್ಟಿನ ಒಂದು ಇಂಟ್ರಡಕ್ಷನ್ ಕೊಡ್ತಾ ಇರೋದು. ಯಾಕಂತ ಹೇಳಿದ್ರೆ ನಾವು ಒಂದು ಹಂತವನ್ನ ಮೀರಿ ಕ್ಯಾನ್ಸರ್ ಪೀಡಿತ ಪೇಷಂಟ್ ಅನ್ನ ಕುಡಿಸಿದೀವಿ, ಅನೇಕ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದಾಗ ಸೊ ನಿಮಗೂ ಕೂಡ ಅದರ ಅನುಭವ ಆಗಿರುತ್ತೆ. ಯಾಕಂದ್ರೆ ನಿಮಗೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸ್ ನಿಮಗೆ ಲಾಸ್ಟ್ ವೀಕ್ ಅಲ್ಲಿ ಸಿಕ್ತು. ನೀವೇ ಹೇಳ್ತಾ ಇದ್ರಿ ಎಷ್ಟು ಕರೆಗಳನ್ನ ಸ್ವೀಕರಿಸೋದು, ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡುವಂತ ಹಂತಕ್ಕೆ ಬಂದ್ಬಿಟ್ಟೆ ಅಂತ. ಇವನ್ ನಾವು ಕೂಡ ಹಾಗೆ ಎಲ್ಲಿವರೆಗೆ ಜನ ಇವತ್ತು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಸಾಯಿಬಾಬನ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಜನ, ಶಿರಡಿ ಸಾಯಿಬಾಬನ ದೃಷ್ಟಿಯಲ್ಲಿ ಜನ ನೋಡ್ತಾ ಇದ್ದಾರೆ. ಸರ್, ಎಷ್ಟು ಗಂಟೆಗೆ ಬಾಬಾ ಅವರು ಬರ್ತಾರೆ ನಿಮ್ಮ ಆಫೀಸ್ಗೆ, ನಮಗೊಂದು ಆಶೀರ್ವಾದ ಸಿಕ್ಕರೆ ಸಾಕು, ಅವರ ದರ್ಶನ ಸಿಕ್ಕರೆ ಸಾಕು, ಅವರನ್ನ ಮಾತಾಡಿಸ್ಬೇಕು, ನನ್ನ ಮಗಳು 10 ವರ್ಷದಿಂದ ಬೆಡ್ ಮೇಲೆ ಮಲಗಿದ್ದಾಳೆ, ಅವಳಿಗೊಂದು ಟ್ರೀಟ್ಮೆಂಟ್ ನಿಮ್ಮ ಬಾಬಾದಿಂದ ಸಿಕ್ಕರೆ ಸಾಕು, ಈ ರೀತಿ ಜನ. ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಟೈಮ್ನಲ್ಲಿ? ಈ ಟೈಮ್ನಲ್ಲಿ ನಾನು ಹೇಳದ್ ಒಂದೇ ಮಾತು, ನಾನು ಭಗವಂತನೂ ಇಲ್ಲ, ಭಗವಂತ ಸ್ವರೂಪನೂ ಇಲ್ಲ, ನಾನು ಒಂದು ಮನುಷ್ಯನೇ ನಿಮ್ ತರ. ನಮ್ಮ ಗುರೂಜಿ ಕಳ್ಸಿಕೊಟ್ಟಿರೋ ಮೆಡಿಟೇಷನ್ ಮಾಡಿ ನಾನು ಈ ಲೆವೆಲ್ಗೆ ಬಂದಿದ್ದೀನಿ. ನಾನು ಇದು ಕೂಡ ಹೇಳಲ್ಲ ನಾ ಇರೋ ಸ್ಥಾನಕ್ಕೆ ನೀವು ಬರಬೇಡಿ ಅಂತ. ನನ್ನಿಂದ ಮೇಲೆಗಡೆ ಇನ್ನೂ ಸ್ಥಾನಗಳಿದೆ, ನನ್ಕಿಂತ ಮೇಲೆ ಹಾರಿದ್ರು ನನ್ಗೆ ಅದು ಖುಷಿನೇ. ನಮ್ಮ ಹತ್ರ ಕಲ್ದಿ, ಫಾರ್ ಎಕ್ಸಾಂಪಲ್ ಯಾವ ಸ್ಟೂಡೆಂಟ್ ಬಂದ್ರು ಅವ್ರ ಮೆಡಿಟೇಷನ್ ಕಲ್ದಿ ನಮ್ಮಿಂದ ಮೇಲ್ಗಡೆ ಹಾರಿದ್ರು ಓ ನಮ್ಮವರು ಅಂತೀವಿ ನಾವು. ಅದ್ ಬಿಟ್ರೆ ಅವ್ರಿಗೆ ಇದು ಮಾಡೋದು, ನಮ್ಮಲ್ಲಿ ಹಸದ್ ಜಲೋಸ ಹೊಟ್ಟೆ ಕಿಚ್ಚು ಅದೆಲ್ಲ ಮಾಡ್ಕೊಳ್ಳಲ್ಲ. ನಮ್ಮಿಂದ ಮೇಲೆ ಹಾರಿದ್ರು ನಾವು ಆವಾಗ ಅದೇ ಮಾತು ಹೇಳ್ತೀವಿ, ನಮ್ ಹುಡುಗ ಹಾರ್ತಾವನೆ, ನಮ್ ಹುಡುಗಿ ಹಾರ್ತಾವಳೆ, ನಮ್ ಮಕ್ಕಳು ಹಾರ್ತಾ ಅವ್ರೆ ಅಂತ
ನಾವು ಹೇಳ್ತೀವಿ. ಗುರುವನ್ನೇ ಮೀರಿಸಿರುವಂತ ಶಿಷ್ಯ ಎಲ್ಲ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ನಮ್ಮ ಶಿಷ್ಯಂದ್ರು ಇವರು ನನಗಿಂತಲೂ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದ್ದಾರೆ ಅಂತ. ನೀವೇ ಒಂದು 2 ಎಪಿಸೋಡ್ ಹಿಂದ್ಗಡೆ ಹೇಳಿದ್ರಿ, ಶಿರ್ಡಿ ಸಾಯಿಬಾಬಾ ಅವರು ಕೂಡ ಬೂದಿಯನ್ನು ಕೊಡುವಾಗ ಎಲ್ಲಾ ಕಾಯಿಲೆಗೂ ಒಂದೇ ತರದ ಬೂದಿಯನ್ನ ಕೊಡ್ತಾ ಇದ್ರು. ಕೆಲವು ದಿನಗಳಲ್ಲಿ ಕ್ಯಾನ್ಸರ್ ನಂತ ಕಾಯಿಲೆ ಕೂಡ ಗುಣ ಆದಂತ ಎಕ್ಸಾಂಪಲ್ಸ್ ಇದೆ ಅಂತ. ನನ್ನ ಪ್ರಶ್ನೆ ಇವಾಗ ಏನಂತ ಹೇಳಿದ್ರೆ, ನೀವು ಕೊಡುವಂತ ಈ ಒಂದು ಮೆಡಿಸಿನ್ ಅಲ್ಲೂ ಕೂಡ ಏನಾದ್ರು ಹೀಲಿಂಗ್ ಪವರ್ ಅಂತ ಏನ್ ಕರಿತೀವಿ ಅದಿದೆಯಾ? ಹೌದು, ಇದೆ ಸ್ವಾಮಿ. ಯಾಕಂದ್ರೆ ನಾನು ಎಲ್ಲಾ ಎಪಿಸೋಡ್ಸ್ ನಲ್ಲಿ ಹೇಳ್ತಾ ಇದ್ದೀನಿ, ಮತ್ತೆ ನಮ್ಮ ಒಬ್ಬ ಶಿಷ್ಯರು ಹೇಳಿದ್ರು, ಇಂದುಶ್ರೀ ಅವರು, ಇದು ಔಷಧಿ ಮಾಡೋರು ಪಂಡಿತರು ಎಲ್ಲಾರು ಇದಾರೆ, ಇಲ್ಲ ಅಂತ ಇಲ್ಲ, ಆದ್ರೆ ಅದಕ್ಕೆ ಒಂದು ಬೇರೆ ಪವರ್ ಇದೆ ಅಂತ ಆ ಮಾತನ್ನ ಈಗ ಹೇಳ್ತಾ ಇದ್ದೀನಿ ತಮಗೆ. ಈ ಔಷಧಿನಲ್ಲಿ ಗುಣ ಇದೆ, ಇಲ್ಲ ಅಂತ ಇಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಹಂಗಾದ್ರೆ ಗುರೂಜಿ ಮೆಡಿಟೇಷನ್ ಮಾಡ್ಕೊಡ್ತಾರೆ, ಅದಕ್ಕೆ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ನಮ್ಗೆ ಅಷ್ಟು ಉಪಯೋಗಿಸಕ್ ಬರಲ್ಲ, ಅಷ್ಟು ಪವರ್ ಇರಲ್ಲ ಅಂತ ನೀವು ಅದು ತಿಳ್ಕೊಬೇಡಿ. ಮನೆಯಲ್ಲಿ ನೀವು ಸಾಮಾನ್ಯವಾಗಿ ಮಾಡ್ಕೋಬಹುದು, ಇಲ್ಲ ಅಂತ ಇಲ್ಲ. ಆದ್ರೆ ಕೈ ಗುಣ ಇರ್ತದಲ್ಲ, ಕೈ ಗುಣ ಏನಂದ್ರೆ ನಾವು ಇದ ಔಷಧಿ ಕೊಡ್ತೀವಲ್ಲ, ವಿಭೂತಿ ನಮ್ಮ ಪೇಷಂಟ್ಗಳು, ನಮ್ಮ ಮಕ್ಕಳು ಎಲ್ಲಾರು ಬಂದಿರೋ ಅವ್ರ ಮನೆಗೆ ಬಂದಿರೋ ಅವ್ರಿಗೆ ಗೊತ್ತಿದೆ ಏನಂದ್ರೆ ಹೋಮ ನಡೀತಾನೆ ಇರ್ತದೆ ಅಲ್ಲಿ ನಮ್ಮ ಮನೆಯಲ್ಲಿ. ಆ ಹೋಮದ ವಿಭೂತಿ ನಾವು ಔಷಧಿನಲ್ಲಿ ಹಾಕೊಡ್ತೀವಿ. ಕಳೆದ ಸಂಚಿಕೆಯಲ್ಲಿ ನೀವು ನಡೆದ ಬಂದ ದಾರಿಯ ಬಗ್ಗೆ ಸ್ವಲ್ಪವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ರಿ. ಒಂದು ಹಂತದವರೆಗೆ ನಾನು ಬಡತನದಲ್ಲಿದ್ದೆ, ನಾನು ಕೂಡ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಸೊ ಅದಾದ್ಮೇಲೆ ನನ್ನ ಗುರುಗಳಿಂದ ಕಲ್ತಾದ್ಮೇಲೆ ಅದನ್ನು ನನ್ನ ಕುಟುಂಬಸ್ಥರ ಮೇಲೆ ಪ್ರಯೋಗವನ್ನ ಮಾಡ್ಕೊಂಡೆ. ನನ್ನ ಪ್ರಶ್ನೆ ಏನಂದ್ರೆ, ಸೊ ಈ ಬೇಕಾದಷ್ಟು ಔಷಧಿಯ ಪದ್ಧತಿ ಇದೆ ನಮ್ಮಲ್ಲಿ, ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ, ಸಿದ್ಧವೈದ್ಯ, ಹೀಗೆ ಬೇರೆ ಬೇರೆ ಇದೆ. ಸೊ ನೀವು ಈ ಪದ್ಧತಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದರ ಉದ್ದೇಶ ಏನಾಗಿತ್ತು ಅಂತ? ಈ ಪದ್ಧತಿನ ಯಾಕೆ ಆಯ್ಕೆ ಮಾಡ್ಕೊಂಡೆ, ಇದರದ ಉದ್ದೇಶ ಏನು ಅಂದ್ರೆ, ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಒಂದು ಇದರಲ್ಲಿ ಎಂತಾದ್ರು ಡ್ರಗ್ಸ್ನು ಇಲ್ಲ, ಹಾನಿಕಾರಕ ಪ್ರಾಡಕ್ಟ್ಸ್ ಇಲ್ಲ ಇದರಲ್ಲಿ. ಕೆಲವು ಪ್ರಾಡಕ್ಟ್ಸ್, ಫಾರ್ ಎಕ್ಸಾಂಪಲ್ ನಾವು ಒಂದ್ ಕ್ರೀಮ್ ಹಚ್ಚಿದ್ರು ಅದ್ನಲ್ಲಿ ಆಸಿಡ್ ಇರ್ತದೆ, ಒಂದ್ ಪೌಡರ್ ತಗೊಂಡ್ರು ಅದ್ರಲ್ಲಿ ಏನಾದ್ರನ್ನ ಕೆಮಿಕಲ್ ಇರ್ತದೆ. ರಾಗಿ ನಾವು ಒಂದ್ 4-5 ಜನ ಬಂದಿದ್ರು, ಸ್ವಾಮೀಜಿ ನಮ್ಗೆ ಮುಖದ ಮೇಲೆ ಕಳೆ ಇದೆ, ಅದ್ ಪ್ಯಾಚಸ್ ಬಂದ್ಬಿಡ್ತದಲ್ಲ, ಪ್ಯಾಚಸ್ ತರ ಇದೆ ಅಂತ. ಅವ್ರಿಗೆ ನಾನು ಒಂದೇ ಮಾತು ಹೇಳಿದೆ, ಏನಿಲ್ಲಮ್ಮ, ಬರೀ ಮಿಲ್ಕ್ ಪೌಡರು 2 ಟೀ ಸ್ಪೂನು, ಜೇನುತುಪ್ಪ 2 ಟೀ ಸ್ಪೂನು, ಬಾಯಿಗೆ ಹಚ್ತೀವಲ್ಲ ಗ್ರೀಸ್ಲಿನ್, ಅದು 1 ಚಮಚೆ ಕಲ್ಸ್ಬಿಟ್ಟು ಮಡಗ್ಬಿಡಿ. 10 ನಿಮಿಷ ಆದಿದ ನಂತರ ನೀವು ಹಚ್ಚಿ ರಾಗಿ ಹಸಿಟ್ಟಿಂದ ಮುಖ ತೊಳ್ಕೊಳ್ರಿ, ಕೊಳೆಗಳ ಹೋಗತ್ತೆ, ಅದು ಮಾರ್ಕ್ಸ್, ಬ್ಲಾಕ್ ಮಾರ್ಕ್ಸ್ ಹೋಗತ್ತೆ ಅಂತ ಹೇಳಿದಕ್ಕೆ ಅವರು 20 ದಿವಸದ ನಂತರ ಬಂದಿ ತೋರ್ಸ್ರು. 4-5 ವರ್ಷದಿಂದ ಟ್ಯೂಬ್ಗಳು ಎಲ್ಲ ಹಚ್ಚಿ, ಕ್ರೀಮ್ಗಳು ಹಚ್ಚಿ ಎಲ್ಲ ಏನು ಗುಣವಂತ ಆಗಿರ್ಲಿಲ್ಲ. ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ದು. 20 ದಿವಸದಲ್ಲಿ ಅವ್ರದ್ದು ಕೊಳೆ ಎಲ್ಲ ಹೋಗಿ ಬರೀ ಸಿಂಪಲ್ ಗೀರಾ ಇತ್ತು, ಬ್ಲಾಕ್ ಆಗಿದ್ದು. ಆ ಬ್ಲಾಕ್ ಮಾರ್ಕ್ಸ್ ಹೋಗಿ ಸಿಂಪಲ್ ಆಗಿ ಲೈಟ್ ಗೀರಾ ಇತ್ತು ಅಷ್ಟೇನೆ. ಇನ್ 1 ತಿಂಗಳು ಕಂಟಿನ್ಯೂ ಮಾಡಿದ್ರೆ ಅದನ್ನು ಕ್ಲಿಯರ್ ಆಗಿಬಿಡ್ತದೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ, ಮುಖಕ್ಕೆ ಹಾನಿ ಆಗುತ್ತೆ ಅನ್ನುವಂತ ಭಯ ಇರಲ್ಲ. ಆ ತರ ಈ ಪದಾರ್ಥವನ್ನು ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಬರೀ ಇದರಲ್ಲಿ ತಿಳ್ಕೋಬೇಕಾಗಿರೋದು ಏನು, ದೇವರು ನಮಗೆ 5 ತತ್ವದಿಂದ ಹುಟ್ಟಿಸಿದಾನೆ. ಆ ಪಂಚತತ್ವ ಈ ಸಾಮಾನ್ಯಗಳಲ್ಲಿ ಸಿಗತ್ತೆ. ಆ ಪಂಚತತ್ವದಲ್ಲಿ ಯಾವ ತತ್ವ ತಗೊಂಡು ನಮ್ಮ ಕಾಯಿಲೆಗೆ ನಾವು ಉಪಯೋಗಿಸ್ಕೋಬೇಕು, ಅದರಿಂದ ಯಾವ ಕಾಯಿಲೆ ನಮ್ಗೆ ವಾಸಿ ಆಗತ್ತೆ ಅಂತ. ಇದರಲ್ಲಿ ಗುಣ ಇದೆ, ಸೈಡ್ ಎಫೆಕ್ಟ್ ಇಲ್ಲ ಅಂತ. ಇದಕ್ಕೆ ನಾನು ಇದ್ರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ, ಕೈಗುಣ ಎರಡು ಕೂಡ ಇಂಪಾರ್ಟೆಂಟ್ ಆಗಿದೆ. ಇನ್ನಷ್ಟು ಮಾತಾಡ್ತೇನೆ. ವೀಕ್ಷಕರೇ, ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತದೆ, ಆ ನಂಬರ್ಗೆ ಕಾಲ್ ಮಾಡಿ. ನಿಮ್ಮಲ್ಲಿ ಇರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ, ಮಾನಸಿಕವಾಗಿರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಬಹುದು. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬಾಬಾ ಸಾಹಸ ವಿಶೇಷ ಚರ್ಚೆ ಮತ್ತೆ ಮುಂದುವರಿಸ್ತೀವಿ. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ಬಾಬಾ ಸಾಹಸ ವಿಶೇಷ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಸಂಧ್ಯಾ ಅನ್ನುವಂತ ಒಬ್ಬರು ಕಾಲರ್ ಕೂಡ ಇದ್ದಾರೆ. ಸಂಧ್ಯಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ ಸಂಧ್ಯಾ ಅವರು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ಬೆಳಗಾವಿಯಿಂದ. ತಮ್ಮ ಸಮಸ್ಯೆ ಏನು ಅಂತ ಹೇಳ್ತೀರಾ? ಸರ್, HIV ಪಾಸಿಟಿವ್ ಅಂತ. HIV ಪಾಸಿಟಿವಾ? ಹಾ ಸರ್. CD4 ಎಷ್ಟಿದೆ ಅಮ್ಮ? ಸರ್, ಇನ್ನೂವರೆಗೂ ಚೆಕ್ ಮಾಡಿಲ್ಲ ಸರ್. ಚೆಕ್ ಮಾಡಿಲ್ಲ. ಎಷ್ಟು ತಿಂಗಳಾಯ್ತು ನಿಮ್ಗೆ ಕನ್ಫರ್ಮ್ ಆಗಿ HIV ಪಾಸಿಟಿವ್?
12 ವರ್ಷ ಸರ್. 12 ವರ್ಷ ಮುಂಚೆ ಆಗಿರೋದಾ? ಲಾಸ್ಟ್ 6 ತಿಂಗಳು ಮುಂಚೆ ನೀವು CD4 ತೆಗ್ಸಿದ್ರಲ್ಲ, ಅದು ಎಷ್ಟಿತ್ತು? 1 ವರ್ಷದ ಹಿಂದೆ ಮಾಡಿದ್ವಿ, 72 ಬಂದಿತ್ತು ಸರ್. 72. ಓನ್ಲಿ 72? ಹಾ ಸರ್. ಬದುಕಿದ್ದೀರ ಏನಮ್ಮ? ಅದೇ ದೇವ್ರು ಹಾ ಬದುಕಿದ್ದಾರೆ. ಸರ್. ಸರ್, ಜಿ ಕನ್ನಡದಲ್ಲಿ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿ ಅಂತ ಬರ್ತಿದ್ರು ಸರ್. ಅವ್ರ ಸಹಿತ ಒಂದ್ ಔಷಧ ಹೇಳಿದ್ರು, ಹೋಗಿದ್ದೆ ನಾನು ಬೆಂಗಳೂರಿಗೆ ಸರ್. ಅದನ್ನೆಲ್ಲ ಮಾಡಿದ್ನಿ, 3 ತಿಂಗಳು ಕಂಟಿನ್ಯೂ ಮಾಡಿದ್ವಿ, ಆದ್ರೂ ಏನ್ ರಿಸಲ್ಟ್ ಕಾಣ್ಲಿಲ್ಲ. ಹೌದ್ರಮ್ಮ, ಆಯ್ತ್ರಮ್ಮ, ಏನಿಲ್ಲ. ತಾವು ಅದ್ನಲ್ಲಿ ಮಿಕ್ಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಕೇಳ್ಕೊಳ್ಳಿ. ಅದು ಯಾವ್ರು ತಾವು? ಬೆಳಗಾಂ ಸರ್. ಬೆಳಗಾಂ. ಬೆಳಗಾಂನಲ್ಲಿನೂ ಗಂದಗೆ ಅಂಗಡಿಯಲ್ಲಿ ಸಿಗತ್ತೆ. ಕೆಲವ ಪದಾರ್ಥಗಳು ತೋರಿಸ್ತೀವಿ, ಅದ್ ನೋಡ್ಕೊಳ್ಳಿ. ಅದ್ ಮನೆಯಲ್ಲಿ ಅಲ್ಲಿಗೆ ಬರ್ತೀನಿ ನಿಮ್ಮ ಹತ್ರನೇ. ಮೈಸೂರಿಗೆ ಬರ್ತೀವಿ ಅಂದ್ರೆ ಅಲ್ಲೇ ಬನ್ನಿಮ್ಮ, ಏನಿಲ್ಲ. ಹಾ ಸರ್. ಆಯ್ತ್ರಮ್ಮ, ಬನ್ನಿ. ಏನ್ ರಿಪೋರ್ಟ್ ತಗಸ್ಬೇಕು ಸರ್ ನನೀಗ? ನೀವು CD4 ಎಷ್ಟಿದೆ ಅಂತ ತಗ್ಸ್ಕೊಂಡ್ ಬನ್ನಿ ಸಾಕು. ಆಮೇಲೆ ಮಿಕ್ಕಿದು ಬೇರೆ ಇವೆಲ್ಲ ಏನು ಬೇಡ, ಬರೀ CD4 ಎಷ್ಟಿದೆ ಸಾಕು ಸರ್. ಮತ್ತೆ ಚಾರ್ಜ್ ಎಷ್ಟಾಗುತ್ತೆ? ಚಾರ್ಜ್ ಜಾಸ್ತಿ ಆಗಲ್ಲಮ್ಮ, ಚಾರ್ಜ್ ಕಡಿಮೆನೆ ಆಗತ್ತೆ. ನೀವು ಟೆನ್ಷನ್ ತಗೋಬೇಡಿ, ಅಷ್ಟೊಂದು ಚಾರ್ಜಸ್ ಮಾಡಲ್ಲ. ಕೆಲವು ಔಷಧಿಗಳು, ಕೆಲವು ಅದ್ನಲ್ಲಿ ಹಾಕೋ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಮುಷ್ಕ್ ಅಂತಾರೆ ಇದಕ್ಕೆ. ಇದು 1 ಗ್ರಾಮ್ 7,000 ಇಂದ 9,000 ತನಕ ಇರ್ತದೆ. ಆದ್ರೂನು ಅದ್ ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಮ್ಮ ಹತ್ರ ಎಕ್ಸ್ಟ್ರಾ ಮಾಡಿ ಇಟ್ಟಿರ್ತೀವಿ, ಅದು ನಾವು ಇದಕ್ಕೆ ಕಳ್ಸಕ್ಕೆ, ಲ್ಯಾಬ್ ಟೆಸ್ಟ್ ಗೆ ಕಳ್ಸಕ್ಕೆ ಮಡಗಿರ್ತೀವಿ ಎಕ್ಸ್ಟ್ರಾ ಮಾಡಿ. ಅದ್ನಲ್ಲಿ ನಿಮ್ಗೆ ಕನ್ಸಲ್ಟ್ ಮಾಡಿ ಕೊಡವ. ಸರ್, ಇನ್ನೊಂದು ನಾನು ಕೇಳ್ಬೇಕಿದೆ ಸರ್, ಇದ್ರ ರಿಸಲ್ಟ್ ನೆಗೆಟಿವ್ ಬರುತ್ತಾ? ಅಮ್ಮ, ನೀವೇ ಅಂತ ಇಲ್ಲ, ಒಂದ್ ಕೆಲಸ ಮಾಡಿ. ಇವತ್ತು ನೀವು ಧೈರ್ಯ ಮಾಡಿ ಯಾವ ತರ ಕರೆ ಮಾಡಿದೀರಾ, ಪ್ಲೀಸ್ ನಾನು ಹಂಬಲಿ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ. ಗುಣಮುಖ ಆದಿದ ತಕ್ಷಣ 3ನೇ ತಿಂಗಳಿಗೆ ನೀವೇ ಜನಶ್ರೀ ನ್ಯೂಸ್ ನಲ್ಲಿ ಬಂದಿ, ಇಲ್ಲಾದ್ರೆ ಈ ತರಾನೇ ಕರೆ ಮಾಡಿ ನಾನು ಗುಣಮುಖ ಆಗಿದ್ದೀನಿ ಅಂತ ನಾನು ಸಂಕಲ್ಪ ತಕೋತೀನಿ ಅಂದ್ರೆ 1000% ನಾನು ಅದನ್ನ ಔಷಧಿ ಫ್ರೀ ಆಗಿ ನಿಮ್ಗೆ ಕೊಡ್ತೀನಿ. ನೀವು ಬನ್ನಿ, ಇಲ್ಲಿ ನೀವೇ ಹೇಳಬೇಕಾಗುತ್ತೆ. ಈ ತರ ಇವತ್ತು ಕರೆ ಮಾಡಿದ್ದೀರಾ, ಗುಣಮುಖ ಆದ್ಮೇಲೆ ನೀವು ಇಲ್ಲಿ ಬಂದು ಆ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡ್ಕೋತೀನಿ ಅಂದ್ರೆ ಖಂಡಿತವಾಗ್ಲೂ ನಾವು ಏನಿದೆ ಅದು ಮಾಡ್ಕೊಡ್ತೀವಿ ಅಮ್ಮ. ಅವ್ರು ಹೇಳೋದಿಷ್ಟೇ ಸಂಧ್ಯಾ ಅವರೇ, ನೀವು ಗುಣಮುಖರಾದ್ಮೇಲೆ ಅಂದ್ರೆ ಈಗ ಈ ರೀತಿಯ ಸಮಸ್ಯೆ ಇರೋರು ನಮ್ಮ ಸುತ್ತಮುತ್ತ ಬೇಕಾದಷ್ಟು ಜನ ಇದ್ದಿರಬಹುದು. ನಿಮ್ಮ ಮೂಲಕ ನೀವೊಂದು ಮಾದರಿಯಾಗಿದ್ರೆ ಅವರಿಗೂ ಕೂಡ ಗುಣ ಮಾಡ್ಕೊಂಡು ಜೀವನ ಮುಂದೆ ಸಾಗಿಸೋದಕ್ಕೆ ಈಸಿ ಆಗತ್ತೆ ಅನ್ನೋದು. ಅಂದ್ರೆ ಆ ಧೈರ್ಯ ಮಾಡಿ ಈಗ ನೀವು ಫೋನ್ ಮೂಲಕ ಹೇಳ್ಕೊಳ್ತಾ ಇದ್ದೀರಿ. ಇದೇ ರೀತಿ ಗುಣಮುಖರಾದ್ಮೇಲೂ ಕೂಡ ಎಸ್ ನಾನು ಪಾಸಿಟಿವ್ ಇಂದ ಗುಣ ಆಗಿದ್ದೀನಿ, ಬಾಬಾ ಅವರು ಗುಣ ಮಾಡಿದ್ದಾರೆ, 12 ವರ್ಷದಿಂದ ಗುಣ ಆಗ್ಲಿಲ್ಲ, 3 ಮಂತ್ ಅಲ್ಲಿ ಗುಣ ಆಗಿದೆ. ಅವರು 3 ತಿಂಗಳು ಟೈಮ್ ತಗೊಂಡ್ರೆ 3 ತಿಂಗಳಲ್ಲಿ ನಿಮ್ಮ ಗುಣಪಡಿಸ್ತಾರೆ. ಅವರ ರಿಕ್ವೆಸ್ಟ್ ಇಷ್ಟೇ, ಗುಣ ಆದ್ಮೇಲೆ ನೀವು ಮಾಧ್ಯಮ ಪ್ಲೀಸ್ ಹೇಳ್ಕೊಳ್ಬೇಕು. ಹಂಬ್ಲಿ ರಿಕ್ವೆಸ್ಟ್, ನೀವು ಇಲ್ಲಿ ಬಂದು ಹೇಳ್ಕೋಬೇಕು. ನಾನೇ ಫೋನ್ ಕರೆ ಮಾಡಿದ್ದು, ನಾನೇ, ನನ್ನ ಹೆಸರು ಇದು, ಈ ತರ ನಾನು ಇದ್ದೆ 12 ವರ್ಷದಿಂದ, ನನ್ಗೆ CD4 ಇಷ್ಟು ಬಂದಿತ್ತು, ಈಗ ನಾನು ಇಷ್ಟು ಗುಣಮುಖ ಆಗಿದ್ದೀನಿ, ಈಗ ನನ್ ಬಾಡಿ, ನನ್ನ ದೇಹ ಫೀಲ್ ಯಾವ ತರ ಮಾಡ್ತಾ ಇದೆ ಅಂತ ಆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬೇಕು ತಾವು. ಸಂಕಲ್ಪ ತಗೋತೀರಮ್ಮ? ಆಯ್ತಮ್ಮ, ಹಂಗಂದ್ರೆ ಗ್ಯಾರಂಟಿ. ಎಸ್, ಥ್ಯಾಂಕ್ ಯು. ಯಾವಾಗ ಬರ್ಬೇಕು ಸರ್? ನಾಳೆ ಬರ್ಬಹುದು, ಶುಕ್ರವಾರ ಬುಧವಾರ 2 ದಿವಸ ರಜಾ ಇರ್ತದೆ. ಆಮೇಲೆ ಫೋನು ಕೂಡ ಮನೆಯಲ್ಲಿ ನಾವು ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಆನ್ ಮಾಡಿರ್ತೀವಿ. ಅಷ್ಟು ಒಳಗಡೆ ಯಾರ್ಯಾರು ಲಕ್ಕಿ ಪೇಷಂಟ್ ಫೋನ್ ಕಾಲ್ ಅಟೆಂಡ್ ಆಗ್ಬಿಡ್ತದೆ, ಬರೀ ಅಷ್ಟೇ ಜನಕ್ಕೆ ಅಪಾಯಿಂಟ್ಮೆಂಟ್. ಎಸ್, ಥ್ಯಾಂಕ್ ಯು ಸಂಧ್ಯಾ ಅವರೇ. ಇನ್ನೊಬ್ರು ಕಾಲರ್ ಕೂಡ ರೆಡಿ ಆಗಿದ್ದಾರೆ. ಹಲೋ, ನಮಸ್ತೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಲ್ಲ, ಮತ್ತೆ ಪುನಃ ನಾನು ಸಂಪರ್ಕಿಸ್ತೀನಿ. ಸರ್, ಈ ಸ್ಟೇಜ್ ಈಗ 72 ಅಂದ ತಕ್ಷಣ ನಿಮ್ಮೊಂದ್ಸಲ ದಿಗ್ಲ ಆಗ್ಬಿಟ್ರಿ ನೀವು. ಯಾವ ತರದ ಸ್ಟೇಜ್ ಆಗಿರುತ್ತೆ ಇದು? ಅಂದ್ರೆ ಆಲ್ಮೋಸ್ಟ್ ಈ ಹಂತದಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡೋದನ್ನ ಬಿಟ್ಬಿಟ್ಟು, ಈ ಹಂತದಲ್ಲಿ ಇಲ್ಲ, ಡಾಕ್ಟರ್ ಟ್ರೀಟ್ಮೆಂಟ್ ಮಾಡೋದು ಬಿಡಲ್ಲ. CD4 ಹೆಂಗ್ ಕಡಿಮೆ ಆಗ್ತಾ ಇರ್ತದೆ, ಆ ಪೇಷಂಟ್ ಅಷ್ಟೂನು ಸಾವು ಮುಂದ್ಗಡೆ ಹೋಗ್ತಾ ಇರ್ತಾನೆ. ಓಕೆ ಓಕೆ. CD4 74 ಅಂದ್ರೆ ಶಾಕ್. ಯಾಕಂದ್ರೆ ಅಷ್ಟು ಕಡಿಮೆ CD4 ಎಷ್ಟು ಕಡಿಮೆ ಆಗ್ತಾ ಇರ್ತದೆ, ಅಷ್ಟೂನು ಪೇಷಂಟು HIV ಪಾಸಿಟಿವ್ ಮತ್ತೆ ಆ ವೈರಸ್ ಜಾಸ್ತಿ ಬೆಳೆಯತ್ತೆ, ಅವ್ರಲ್ಲಿ ಜಾಸ್ತಿ ಆಗತ್ತೆ. ಇನ್ಫೆಕ್ಷನ್ ಲೆವೆಲ್, ವೈರಸ್ ಎಲ್ಲ ಜಾಸ್ತಿ ಆಗ್ತಾ ಇರ್ತದೆ. CD4 ಕಡಿಮೆ ಆಗೋ ತರ ನಿಶಕ್ತಿನೂ ಆಗ್ತಾ ಇರ್ತಾರೆ. ಮೂಳೆಗಳಲ್ಲಿ ಎಲ್ಲ ಇನ್ಫೆಕ್ಷನ್ ಆಗೋಗಿರ್ತದೆ. ಇಂಥಗಳ ಪೇಷಂಟ್ ಸಾವು ಬರೀ ಈ ಕೇಸು ಕೂಡ ನೀವು ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ತೀರಿ. ನಾನು ಲೈವ್ ಟೆಲಿಕಾಸ್ಟ್ ನಲ್ಲಿ ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ತಾ ಇದ್ದೀನಲ್ಲ, ನಾನ್ ಸ್ವೀಕಾರ ಮಾಡ್ತಾ ಇದ್ದೀನಿ. ಅದು ಪ್ರೂಫ್ ಕೂಡ ನಿಮ್ಮ ಹತ್ರ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ದು ಪ್ರೂಫ್ ಕೂಡ ಕೊಟ್ಟಿದ್ದೀನಿ. ಈ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಇಲ್ಲ ಅಂತ ಇಲ್ಲ.
3 ತಿಂಗಳಲ್ಲಿ CD4 ಹೆಚ್ಚಿಗೆ ಆಗತ್ತೆ. ಮೋರ್ ದನ್ 1000 ಮೇಲೆನೆ ಬರುತ್ತೆ ಇವ್ರಿಗೆ. 97 ಇಂದ 1000 ಮೇಲೆನೆ ಬರುತ್ತೆ CD4. ಆದ್ರೆ ಚಾಲೆಂಜ್ ಏನಿದೆ ಅಂದ್ರೆ ಇವ್ರು ಕರೆ ಮಾಡಿರೋ ಅವ್ರು ಬಂದು ನಾನು ತಗೊಂಡಿದ್ದೀನಿ ಗುಣ ಆಗಿದೆ ಅಂತ ಇವರೇ ಬಂದು ಇಲ್ಲಿ ಇಂಟರ್ವ್ಯೂ ಕೊಡಬೇಕು. ಫಾಲೋ ಅಪ್ ಮಾಡೋಣ. ಯಾಕಂದ್ರೆ ಒಂದು ರಿಸಲ್ಟ್ ಸಿಗ್ತಾ ಇದೆ ಅಂತ ಗೊತ್ತಾದಾಗ ಈ ತರದವರು ನಮ್ಮ ಕಣ್ಣು ಮುಂದೆನೆ ಬೇಕಾದಷ್ಟು ಜನ ಇದ್ದಾರೆ. ಹೌದು, ಖಂಡಿತ ಮಾತಾಡ್ತೀನಿ. ಈಗ ಭಾರತೀಯನವರು ಕಾಲರ್ ಇದ್ದಾರೆ. ಭಾರತೀಯವರು ನಮಸ್ಕಾರ. ಸರ್ ನಮಸ್ತೆ ಸರ್. ಸಮಸ್ಯೆ ಏನು ಅಂತ ಹೇಳ್ತೀರಮ್ಮ? ಸರ್ ನಮ್ಗೆ ಮುಖದ ಮೇಲೆ ಬಂಗು ಅಂತ ಹೇಳ್ತಾರೆ ನೋಡಿ ಸರ್, ಅದು ತುಂಬಾ ವರ್ಷದಿಂದ ಕಾಡ್ತಾ ಇದೆ ಸರ್, ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ? ಏನಮ್ಮ? ಸರ್ ಮುಖದ ಮೇಲೆ ಕಪ್ಪು ಕಲೆ ತುಂಬಾನೇ ಐತೆ, ಮತ್ತೆ ಹಣೆ ಮೇಲೆಲ್ಲ ಬರ್ತಾ ಇದೆ, ಮೂಗಲ್ ಮೇಲೆಲ್ಲ ಬರ್ತಾ ಇದೆ. ಏನು ಚಿಕ್ಕ ಚಿಕ್ಕ ಗುಳ್ಳೆ ತರನಮ್ಮ? ಇಲ್ಲ ಸರ್, ಕಪ್ಪು ಕಲೆ ತರ. ಕಪ್ಪು ಕಲೆ ತರ ಫುಲ್ ಬ್ಲಾಕ್. ಫುಲ್ ಬ್ಲಾಕ್ ಅಲ್ಲಲ್ಲಿ ಮುಖದ ಮೇಲೆ ಮತ್ತೆ ಮುಖದ ಮೇಲೆ ಒಂದು ವೈಟ್ ಪ್ಯಾಚಸ್ ಇರ್ತದೆ, ಒಂದು ಬ್ಲಾಕ್ ಪ್ಯಾಚಸ್ ಇರ್ತದೆ. ಇದು ಬ್ಲಾಕ್ ಪ್ಯಾಚಸ್. ಇದು ಬ್ಲಾಕ್ ಪ್ಯಾಚಸ್. ನೀವು ಆ ಬ್ಲಾಕ್ ಪ್ಯಾಚಸ್ ಇವಾಗ ಬಾಡಿ ಮೇಲೆ ಎಲ್ಲ ಬರ್ತಾ ಇದೆ ಅಂದ್ರೆ ಒಂದ್ಸತಿ ESR ಮತ್ತು ಫಂಗಲ್ ಇನ್ಫೆಕ್ಷನ್ ಟೆಸ್ಟ್ ಮಾಡಿಸ್ಕೊಂಡು ಬಂದ್ಬಿಡಿಮ್ಮ. ಅದಕ್ಕೆ ಔಷಧಿ ಖಂಡಿತವಾಗ್ಲೂ ಇದೆ, ನಿಮ್ಗೆ ಸಿಗತ್ತೆ. ಓಕೆನಮ್ಮ? ಎಸ್, ಧನ್ಯವಾದಗಳು ಭಾರತೀಯವರು ಕರೆ ಮಾಡೋದಕ್ಕೆ. ಈಗ ನೀವು ಕೂಡ ಕಳೆದ ಸಂಚಿಕೆಯಲ್ಲಿ ಹೇಳ್ತಿದ್ರಿ, ಯಾರಾದ್ರೂ ನನ್ನಲ್ಲಿರ್ತಕ್ಕಂಥ ಔಷಧೀಯ ಪದ್ಧತಿಯನ್ನ ಕಲಿಯೋರಿದ್ರೆ ಯಾರು ಬೇಕಾದ್ರೂ ಕಲಿಬಹುದು ಅಂತ. ಸೊ ಆ ಕಲಿಯುವ ಇಂಟ್ರೆಸ್ಟ್ ಇರುವವರಿಗೆ ಅವರಿಗೆ ಏನು ಕ್ವಾಲಿಫಿಕೇಶನ್ಸ್ ಇರ್ಬೇಕಾಗತ್ತೆ? ಅವರ ಬೇಸಿಕ್ ನಾಲೆಜ್ ಏನಿರ್ಬೇಕಾಗತ್ತೆ? ಅವ್ರಿಗೆ ಏನಾದ್ರೂ ಈ ದೇವರು, ಧರ್ಮ, ಮಂತ್ರಶಕ್ತಿಯೋ ಅಥವಾ ಮತ್ತೊಂದು ಸ್ಪಿರಿಚುವಲ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಏನಾದ್ರೂ ಬೇಸಿಕ್ ಆಗಿರತಕ್ಕಂಥ ಅನುಭವ? ಅವರು ಕ್ವಾಲಿಫೈಡ್ ಸೆಕೆಂಡ್ ಇಯರ್ ಇದ್ರೆ ಸಾಕು. ಆಮೇಲೆ 6 ಮಂತ್ ಆದ ಡಿಪ್ಲೊಮಾ ಕೋರ್ಸ್ ಇರ್ತದೆ ಆಯುರ್ವೇದಿಕ್ದು, BUMS ಬ್ಯಾಚುಲರ್ ಮೆಡಿಕಲ್ ಸೈನ್ಸ್ ನಲ್ಲಿ 6 ಮಂತ್ ಡಿಪ್ಲೊಮಾ ಇರ್ತದೆ. ಅದು ಮಾಡ್ಕೊಂಡ್ರೆ ಆಯ್ತು, ಮುಗೀತು. ಆದ್ರೆ ಗುಣ ನಮ್ನಲ್ಲಿ ದೇವರು ನಮ್ಗೆ ಹುಟ್ಟಿಸಿರೋದು ಯಾಕೆ, ಈ ಭೂಮಿ ಮೇಲೆ ಬಂದಿರೋದು ನಾವು ಯಾತಿಗೆ, ಏನು ನಾವ್ ಏನು, ನಮ್ಗೆ ಉದ್ದೇಶ ಏನು ದೇವ್ರ ಇಲ್ಲಿ ಕಳ್ಸಕ್ಕೆ. ಬೇರೆ ಪ್ಲಾನೆಟ್ಸ್ನು ಇದೆ, ಅರ್ಥದಲ್ಲೇನೆ ನಾವು ಯಾಕೆ ಬಂದಿದ್ದೀವಿ. ಸನ್ನಲ್ಲಿನೂ ನಮ್ಗೆ ಬೇಕಾದ್ರೆ ಜಾಗ ಕೊಡ್ಬೇಕಿತ್ತು, ಇಲ್ಲಾದ್ರೆ ಚಂದ್ರ ಅಂತೀವಿ, ಈಗ ಆಸೆ ಪಡಿತೀವಿ. ಅಮೆರಿಕದವರು ಈಗ ಚಂದ್ರದಲ್ಲಿ ಭೂಮಿಗಳ ರಿಸರ್ವ್ ಮಾಡ್ತಾ ಇದ್ದಾರೆ. ಅವ್ರು ಅಲ್ಲಿ ತನಕ ಹೋಗೋ ಶಕ್ತಿ ಕೊಟ್ಟಿ ನಮ್ಗೆ ಈ ತರ ಎಲ್ಲ ಧ್ಯಾನ ಕೊಟ್ಟೋ ಅವನು, ಧ್ಯಾನ ನೀಡೋ ಅವನು, ಆ ಭಗವಂತ, ಆ ಅಲ್ಲ, ಆ ದೇವರು, ಆ ಸುಪ್ರೀಂ ಪವರು ನಮ್ಗೆ ಈ ಸೃಷ್ಟಿ ಮೇಲೆ ಕಳಿಸಿರೋದು ಯಾತಿಕೆ. ನಾವು ಮನುಷ್ಯ ಆಗಿ ಹುಟ್ಟಿರೋದು ಯಾತಿಕೆ, ಮನುಷ್ಯದ ಧರ್ಮ ಏನು, ಮನುಷ್ಯ ಏನು. ನಾವು ಲಾಸ್ಟ್ ಟೈಮು ನಾನು ಹೇಳ್ದೆ, ನಾವು ಜಾತಿ ಭೇದ ಭಾವ ಮಾಡಲ್ಲ. ಹಿಂದೂಗಳಿಗೆ ತೆಗೆದ್ರು ರಕ್ತ ರೆಡ್ ಕಲರೇ ಬರುತ್ತೆ, ಗ್ರೀನ್ ಕಲರ್ ಬರಲ್ಲ, ವೆಜಿಟೇರಿಯನ್ ಬರಲ್ಲ. ಮುಸ್ಲಿಂಗೆ ಕಟ್ ಮಾಡಿದ್ರೆ ಅವನ್ಗೆ ಮಾಂಸ ರಕ್ತ ಬೇರೆ ಕಲರ್ ಬರಲ್ಲ, ಒಂದೇ ಕಲರ್ ಇರ್ತದೆ. ನಾವು ಎಲ್ಲ ಮನುಷ್ಯರೇ. ಇಲ್ಲಿ ನಾವು ಜಾತಿ ಭೇದ ಭಾವ ಎಲ್ಲ ಮಾಡ್ಕೊಬಿಟ್ಟಿದ್ದೀವಿ. 2 ಜಾತಿ ಹುಟ್ಟಿಸಿರೋದು ದೇವ್ರು, ಒಂದ್ ಗಂಡು ಒಂದ್ ಹೆಣ್ಣು. ಆ ಮಾತನ್ನ ನಾವು ನೀರ್ಕೊಂಡಿ ಫಸ್ಟ್ ಅವ್ರಲ್ಲಿ ಆ ಪಾಸಿಟಿವಿಟಿ ಇರಬೇಕು. ಹಿಂದೂ ಬಂದ್ರು ನಾನು ಕೊಡ್ತೀನಿ, ಮುಸ್ಲಿಂ ಬಂದ್ರು ನಾನು ಕೊಡ್ತೀನಿ, ಅವನಿಗೂ ಸಹಾಯ ಮಾಡ್ತೀನಿ, ಎಂತ ಜಾತಿ ಅವನ್ ಬಂದ್ರು ಕೂಡ ನಾನು ಸಹಾಯವನ್ನು ಮಾಡ್ತೀನಿ ಅಂತ. ಬಾಬಾರವರು ಕಾಲರ್ ಇದ್ದಾರೆ, ಲತಾನವರು ಇದ್ದಾರೆ. ಲತಾ ಅವರು ನಮಸ್ಕಾರ. ನಮಸ್ಕಾರ ಸರ್. ಬಾಬಾ ಅವರು ಇದ್ದಾರೆ, ಏನು ಅಂತ ಹೇಳಿ ಲತಾ ಅವರೇ? ಸರ್ ಏನಿಲ್ಲ ಸರ್, ನಮ್ಮ ಹಸ್ಬೆಂಡ್ಗೆ ನೆರವ್ ಜೋನ್ ಆಗ್ಬಿಟ್ಟು ಅವ್ರು ಫಸ್ಟೇ ಕಾಲು ಹ್ಯಾಂಡಿಕ್ಯಾಪ್ ಇತ್ತು, BP ಸಹ ಇತ್ತು. ಅವ್ರಿಗೆ ಕಾಲೇನಾಗಿದೆ ಅಂದ್ರೆ ನರ್ವ್ಸ್ ಎಳೆದಿದೆ ಸರ್. ಎಲ್ಲ ಕಡೆ ತೋರ್ಸಿದೀವಿ. ಎಲ್ಲ ತೋರಿಸಿದಾಗ ಎಲ್ಲ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಅವ್ರು ನಡಿಯಕ್ ಆಗ್ತಾ ಇಲ್ಲ ಸರ್. ಅಮ್ಮ, ಒಂದ್ಸತಿ ಪೇಷಂಟ್ ನ ಕರ್ಕೊಂಡು ಬಂದ್ಬಿಡಿ. ನಾನು ಈ ಚಾಲೆಂಜ್ ನೆಕ್ಸ್ಟ್ ವೀಕು ಇಲ್ಲಾದ್ರೆ ಬರೋ 15 ದಿವಸದಲ್ಲಿ ಆ ಪೇಷಂಟ್ ನ ಹೇಳ್ತೀನಿ. ಒಬ್ರು ತಾಯಿ ನೆನ್ನೆ ಔಷಧಿ ತಕೊಂಡ್ ಹೋದ್ರು ನಮ್ಮ ಹತ್ರ, ನೆನ್ನೆ ಬಂದಿದ್ರು ಗೋವಾದಿಂದಾನೋ ಅಲ್ಲಿ ನಾರ್ತ್ ಕರ್ನಾಟಕದಿಂದ ಬಂದಿದ್ರು ಅವರು. ಅವ್ರ ಮಗು ಹೊಟ್ಟೆನಲ್ಲಿ ಇರೋವಾಗ ಅವ್ರಿಗೆ BP ಶುಗರ್ ಬತ್ತು ಅಂತೆ. ಆವಾಗ ಡಾಕ್ಟರ್ಸ್ ಅವ್ರಿಗೆ ಇಲ್ಲಾದ್ರೆ ತಾಯಿಗೆ ಉಳಿಸ್ತೀವಿ ಇಲ್ಲಾದ್ರೆ ಮಗುಗೆ ಉಳಿಸ್ತೀವಿ ಅಂತ ಹೇಳಿ ಇಬ್ರಿಗೂ ಉಳಿಸಿದ್ರು ಅಂತೆ. ಉಳಿಸ್ಬಿಟ್ಟು ಆಮೇಲೆ ಇಲ್ಲ ಮಗುಗೆ ತಲೆನಲ್ಲಿ ಬ್ಲಡ್ ಕ್ಲಾತ್ ಇದೆ, ಅದ್ ತೆಗಿಬೇಕು ಅಂತ. ಆ ಮಗು 2 ವರ್ಷ ಆಯ್ತಲ್ಲ, ಆವಾಗ ಆ ಮಗುಗೆ ಕ್ಲಾತ್ ತೆಗ್ದ್ರಂತೆ. ಕ್ಲಾತ್ ತೆಗ್ದಿ ಆ ಮಗು ಹುಟ್ಟಿದ ತಕ್ಷಣನೇ ಪ್ಯಾರಲೈಸಿಸ್ ಆಗಿರೋದು. ಇವಾಗ 17 ವರ್ಷ ಹುಡುಗನ್ಗೆ
ಇವಾಗ ಗಂಟಾನು ಈ ಕೈ ಕಾಲು ಅಲ್ಲಾಡ್ತಾ ಇರ್ಲಿಲ್ಲ, ನರಗಳ ಕೆಲಸ ಮಾಡ್ತಾ ಇರ್ಲಿಲ್ಲ. ನೆನ್ನೆ ಬರೀ ವಸಂತ್ ಅವರೇ ಇದು ಚಾಲೆಂಜು, ನೆನ್ನೆ ಬರೀ ಅರ್ಧ ಗಂಟೆಗೆ ಅವನು ಕೈ ಕಾಲು ಅಲ್ಲಾಡ್ಸಿದಾನೆ. ಇದು ಫೋಟೋ ಶೂಟ್ ಮಾಡ್ತೀವಿ ನಾವು, ವಿಡಿಯೋ ಶೂಟ್ ಮಾಡ್ತೀವಿ. ಮತ್ತೆ ಅವ್ರ ತಾಯಿಗೆ ಮತ್ತೆ ಆ ಪೇಷಂಟ್ಗೂ ಇಲ್ಲಿ ಕರೆ ಮಾಡಕ್ಕೆ ನಾವು ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಅವ್ರ ಇಂಪಾರ್ಟೆಂಟ್ ಟೈಮ್ ಅದು ಒಂದ್ ಸ್ವಲ್ಪ ಕೊಟ್ಟಿ ಇಲ್ಲಿ ಬರಕ್ಕೆ ಅವ್ರಿಗೂ ಕೂಡ ರಿಕ್ವೆಸ್ಟ್ ನೆನೆ ತಕೊಂಡು ಹೋಗಿರೋ ಅವ್ರಿಗೆ. ಖಂಡಿತವಾಗ್ಲು ಈ ವಿಚಾರವಾಗ್ಲೂ ಕೂಡ ನಾವು ಕೂಡ ನಿಮ್ ಜೊತೆ ಯಾವತ್ತೂ ನಿಮ್ ಜೊತೆಗೆ ಇರ್ತೀವಿ. ಯಾಕಂತ ಹೇಳಿದ್ರೆ ಈ ತರದ ಸಮಸ್ಯೆಗಳು ಬಂದಾಗ ಆ ತಾಯಿಗಾಗಿರ್ತಕ್ಕಂಥ ಖುಷಿ ಅದು ಬಹಳ ಇಂಪಾರ್ಟೆಂಟ್. 18 ವರ್ಷಗಳಿಂದ ನನ್ನ ಮಗು ಹೀಗೆ ಈ ಅವಸ್ಥೆಯಲ್ಲಿ ನೋಡ್ಕೊಂಡು ಇದ್ದವಳಲ್ಲ ಅವಳು, ಅಂತ ಒಂದು ಸಂದರ್ಭವನ್ನ ನೀವು ಅರ್ಧ ಗಂಟೆಯಲ್ಲಿ ಗುಣಪಡಿಸಿದಾಗ ಅಥವಾ ಅರ್ಧ ಗಂಟೆಯಲ್ಲಿ ಆಕೆ ಮುನ್ಸೂಚನೆ ಸಿಕ್ಕಿದಾಗ ಅಲ್ಲ, ಎಲ್ಲೋ ಒಂದು ಎಲ್ಲವೂ ತಾಯಿ ಕರಳಿಗಿಂತ ಮಿಗಿಲಾಗಿ ಯಾರಿಗೂ ಗೊತ್ತಾಗಲ್ಲ. ಆ ಕರಳು ಚುರುಕು ಅನ್ನೋದು ಯಾರಿಗೂ ಗೊತ್ತಾಗಲ್ಲ, ತಾಯಿಗೆ ಮಾತ್ರ ಅರ್ಥ ಆಗೋದು. ಅಂತ ಒಂದು ಪವಾಡವನ್ನು ಕೂಡ ನೀವು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ದೀರಿ. ಅಂತ ಸಮಸ್ಯೆಗಳು ಕೂಡ ಇವತ್ತು ನಮ್ಮ ಸುತ್ತಮುತ್ತ ಬೇಕಾದಷ್ಟಿದೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಗೊತ್ತಾಗೋದಿಲ್ಲ ನನಗೆ ಏನ್ ಸಮಸ್ಯೆ ಆಗ್ತದೆ ಅಂತ ಹೇಳೋ ಗೊತ್ತಾಗಲ್ಲ. ತಂದೆ ತಾಯಿ ಆದವರು ಆ ರೈಟ್ ಟೈಮ್ಗೆ ಟ್ರೀಟ್ಮೆಂಟ್ ಕೊಟ್ಟಾಗ, ನಂಬಿಕೆ ಇಟ್ಕೊಂಡು ಡಾಕ್ಟರ್ ಹತ್ರ ಹೋದಾಗ ಮಾತ್ರ, ಫಾಲೋಅಪ್ ಟ್ರೀಟ್ಮೆಂಟ್ ಆಗಿ ಸರಿಯಾಗಿ ಮಾಡಿದಾಗ ಮಾತ್ರ ಗುಣ ಆಗುತ್ತೆ. ಸೊ ನಿಮ್ಮ ಹತ್ರ ಕೊನೆಯ ಆಸೆಯಾಗಿ ಬಂದಿರ್ತಾರೆ ಅವರು, ಕೊನೆಯ ಆಸೆಯಾಗಿ ₹100 ಖರ್ಚು ಮಾಡಿ, ₹100 ಖರ್ಚು ಮಾಡಿ, ಎಷ್ಟೋ ಲಕ್ಷವಂತ ಖರ್ಚ ಮಾಡಿ ಕೈ ಕಾಲ್ ಅಲ್ಲಾಡ್ಸ್ 17 ವರ್ಷದಿಂದ ಅವ್ನ ಕೈ ಒಂದ್ ಸ್ವಲ್ಪನೂ ಅಲ್ಲಾಡ್ಸ್ ಇರ್ಲಿಲ್ಲ. ಆ 17 ವರ್ಷ ತಂದೆ ತಾಯಿ ಪಟ್ಟಿರ್ತಕ್ಕಂಥ ನೋವು ಎಷ್ಟಿದ್ದಿರ್ಬೋದು. ಹೌದು ಪಾಪ ಅಲ್ವಾ? ಆ ನೋವಿಗೆ ಉತ್ತರ ಸಿಕ್ತು ಅಂದಾಗ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರ್ಬೋದು. ನಮ್ಮ ಆಫೀಸಿಗೆ ಕಾಲ್ ಮಾಡಿ ನಿಮ್ಮನ್ನ ಶಿರಡಿ ಸಾಯಿಬಾಬನ ದೃಷ್ಟಿಯಲ್ಲಿ ನೋಡ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮಿಂದ ಗುಣಮುಖ ಆದವರ ಸಂಖ್ಯೆ ಎಷ್ಟಿದೆ, ಅವರಿಗೆ ನಿಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆ ಎಷ್ಟು ದೊಡ್ಡದು ಅನ್ನುವಂಥದ್ದು. ಹೌದು. ಎಸ್, ನಿನ್ನು ಮಾತಾಡ್ತೀರಿ ಬಾಬು ಅವರೇ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಇತ್ತೀಚೆಗಷ್ಟೇ 92 ವರ್ಷದ ಒಬ್ಬ ವೃದ್ಧೆಯನ್ನ, ಕ್ಯಾನ್ಸರ್ ಪೀಡಿತ ವೃದ್ಧೆಯನ್ನ ಇವರು ಗುಣಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ವಿತ್ ಫೋಟೋಸ್ ನಿಮ್ಮ ಮುಂದೆ ನಾವು ಅದನ್ನ ಇಡ್ತಾ ಇದೀವಿ. ಅದೆಲ್ಲವೂ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ಈ ವಿಶೇಷ ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಇದೀವಿ. ಮರ್ಕ್ಯೂರಿ ಬಾಬಾ ಅಂತಾನೆ ಫೇಮಸ್ ಆಗಿರುವಂತಹ ಮೈಸೂರಿನ ಶಬ್ಬೀರ್ ಅಲಿ ಶಾ ಜುನೇದಿಯವರು, ಇವರನ್ನ ಭೇಟಿಯಾಗಬೇಕು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಏನಾದರೂ ಉತ್ತರವನ್ನ ಕಂಡುಕೊಳ್ಬೇಕು ಅಂತಾದ್ರೆ ಅವರ ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಆದ್ಮೇಲೆ ನಿಮಗೆ ಮೈಸೂರಿನ ಉದಯಗಿರಿಯಲ್ಲಿರ್ತಕ್ಕಂಥ MG ರೋಡ್ ನಲ್ಲಿ ಸ್ವಲ್ಪ ಮುಂದ್ಗಡೆ ಹೋದ್ರೆ ನಿಮ್ಗೆ ಅಲ್ಲಿ ಕ್ಲಾಸಿಕ್ ಸ್ಕೂಲ್ ಅಂತ ಸಿಗುತ್ತೆ. ಅಲ್ಲಿ ಹೋಗಿ ಯಾರೇ ಬೇಕಿದ್ರು ಹೋಗಿ ಮರ್ಕ್ಯೂರಿ ಬಾಬಾ ಅವರ ಮನೆಯನ್ನ ತೋರಿಸಿ ಅಥವಾ ದವಾಖಾನೆಯನ್ನ ತೋರಿಸಿ ಅಂತ ಹೇಳಿದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಲು ಬಿಡ್ತಾರೆ. ಅಷ್ಟು ಮಟ್ಟಿಗೆ ಅವರಲ್ಲಿ ಫೇಮಸ್ ಆಗಿದ್ದಾರೆ. ಸೊ ಈಗ ಅವರಿಗೆ ಒಂದು ದೊಡ್ಡ ಮಟ್ಟದ ಎಕ್ಸ್ಪೋಸ್ ಸಿಕ್ಕಿರುವಂತಹದ್ದು. ಇಷ್ಟು ದಿನಗಳ ಕಾಲ ಅವರು ಕೇವಲ ಒಂದಿಷ್ಟು ಜನರಿಗೆ ಮಾತ್ರ ಪರಿಚಿತರಾಗಿದ್ರು, ಒಂದಿಷ್ಟು ಜನರ ಮಧ್ಯೆನೇ ಅವರಿದ್ರು. ಆದ್ರೆ ನಮಗೂ ಕೂಡ ಅವರು ಆಕಸ್ಮಿಕವಾಗಿ ಸಿಗದವರು. ಆಕಸ್ಮಿಕವಾಗಿ ಸಿಗದಾಗ ಎಸ್, ಇವರಿಂದ ಇವ್ರ ಹತ್ರ ಏನೋ ಒಂದು ಶಕ್ತಿ ಇದೆ ಅಂತ ಗೊತ್ತಾದಾಗ ಇದು ಕೇವಲ ಅಷ್ಟಕ್ಕೆ ಸೀಮಿತವಾಗಿರಬಾರ್ದು, ಆ ಭಾಗದ ಜನರಿಗೆ ಮಾತ್ರ ಸೀಮಿತವಾಗಿರಬಾರ್ದು. ಇಂತಹ ಸಮಸ್ಯೆಗಳಿಂದ ನರಳಾಡ್ತಾ ಇರುವವರು ಬೇಕಾದಷ್ಟು ಜನ ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಇವರಿಂದ ಇನ್ನಷ್ಟು ಜನರಿಗೆ ಹೆಲ್ಪ್ ಆಗಬೇಕು, ಇನ್ನಷ್ಟು ಜನತೆ ಕಾಯಿಲೆಗಳ ಗುಣಪಡಿಸಬೇಕು ಅನ್ನುವಂಥ ಏಕೈಕ ಉದ್ದೇಶವನ್ನು ಇಟ್ಕೊಂಡು ನಾವಿವತ್ತು ಒಂದು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹದ್ದು. ನಮಗೆ ಎಷ್ಟು ಜನ ಇವತ್ತು ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ನಿಮಗೆ ಆರಂಭದಲ್ಲೇ ಹೇಳಿದಾಗೆ ಇವತ್ತು ಅವರನ್ನ ಒಂದು ಶಿರಡಿ ಸಾಯಿಬಾಬಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಶ್ರೀಮಂತರು ಕೂಡ ಅವರ ಹತ್ರ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ದೊಡ್ಡ ದೊಡ್ಡ ಗವರ್ಮೆಂಟ್ ಆಫೀಸರ್ ಕೂಡ ರಿಟೈರ್ಡ್ ಆಗಿರುವಂತಹ IG DIG ಅಂತ ಪೋಸ್ಟ್ ನಲ್ಲಿದ್ದು ರಿಟೈರ್ಡ್ ಆದಂತಹ ಆಫೀಸರ್ಸ್ಗಳು ಇವತ್ತು ಅವರ ಹತ್ರ ಟ್ರೀಟ್ಮೆಂಟ್ ಗುಣ ಆಗಿದ್ದಾರೆ. ಮಿನಿಸ್ಟರ್ಗಳು ಕೂಡ ಅವರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಗುಣ ಆಗಿದ್ದಾರೆ. ಇದೆಲ್ಲವನ್ನ ನಾವು ನಮ್ಮನ್ನ ಹೊಳ್ಕೊಳ್ಳೋದಕ್ಕೆ ಅಥವಾ ಈ ಬಾಬಾ ಅವರನ್ನ ಹೊಗಳಬೇಕು ಅನ್ನೋದಷ್ಟೇ ಅಂತ ಹೇಳ್ತಿಲ್ಲ, ವಿತ್ ಡಾಕ್ಯುಮೆಂಟ್ಸ್, ವಿತ್ ದಾಖಲೆಗಳ ಸಮೇತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೇನೆ ಪೂರಕವಾಗಿರ್ತಕ್ಕಂಥ ಒಂದು ದಾಖಲೆಗಳನ್ನ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಡಗು ಗೋಣಿಕೊಪ್ಪದ 90 ವರ್ಷದ ಆಕೆ ಹೆಸರನ್ನು ನಾವು ಹೇಳ್ತಾ ಇಲ್ಲ, ನೀವು ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಬ್ಲರ್ ಮಾಡಿದೀವಿ. ಈ ಫೋಟೋದಲ್ಲಿರ್ತಕ್ಕಂಥ ಮಹಿಳೆಯ ವಯಸ್ಸು 90 ವರ್ಷ. ಕಳೆದ 4 ವರ್ಷಗಳಿಂದ, ಯಾಕಂದ್ರೆ ರೇಡಿಯೇಷನ್ ಕೊಟ್ಟಿದ್ದಾರೆ, ಕಿಮೋ ಮಾಡಕ್ ಹೋದ್ರೆ ಆಕೆಗೆ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ, ದೇಹ ಸ್ಪಂದಿಸ್ತಾ ಇಲ್ಲ. ಆಲ್ಮೋಸ್ಟ್ ಒಂದು ಹಂತದವರೆಗೆ ಅವರು ದಿನದಿಂದ ದಿನಕ್ಕೆ ಸತ್ತು ಬದುಕುವಂತ ಜೀವನವನ್ನು ನಡೆಸ್ತಾ ಇದ್ದಂತಹ ಅವರು ನಮ್ಮ ಕಾರ್ಯಕ್ರಮದ ಮೂಲಕ ಬಾಬಾರವರು ಅವರನ್ನ ಅದನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಕೇವಲ 30 ದಿನದ ಒಳಗೆ, ನೀವು ಫೋಟೋದಲ್ಲಿ ನೋಡಿದ್ರೆ ಅದರ ಡಿಫರೆನ್ಷಿಯೇಟ್ ಗೊತ್ತಾಗುತ್ತೆ ಯಾವ ರೀತಿ ಅವರ ಮೈ ತುಂಬಾ ಗಾಯಗಳಿತ್ತು. ಅದಾದ ಮೇಲೆ
ಈಗ 1 ತಿಂಗಳ ತರುವಾಯ 60% ಭಾಗ ಗುಣಮುಖ ಆಗಿದೆ. ನಿಮಗೆ ತೋರಿಸ್ತಾ ಇದೀವಿ, ಕೊಂಚ ಸ್ವಲ್ಪ ಬ್ಲರ್ ಕೂಡ ಮಾಡಿ. ಇದು ನೋಡಿ, ಇದು ಈಗ ಹಂತ ಹಂತವಾಗಿ ನಾವು ನಿಮಗೆ ಬೇರೆ ಬೇರೆ ಫೋಟೋಸ್ ಅನ್ನ ತೋರಿಸ್ತಾ ಇರುವಂತದ್ದು. ಕೊಡಗಿನಲ್ಲಿ 90 ವರ್ಷದ ಮಹಿಳೆಯೊಬ್ಬಳು ಈ ರೀತಿಯಾಗಿರ್ತಕ್ಕಂಥ ಬ್ರೆಸ್ಟ್ ಕ್ಯಾನ್ಸರ್ನಿಂದ ನರಳ್ತಾ ಇರುವಂತಹ ಮಹಿಳೆಯವರನ್ನ ಬಾಬಾ ಅವರವರು 30 ದಿನಗಳ ಕಾಲ ಟ್ರೀಟ್ಮೆಂಟ್ ಮಾಡಿ 60% ಭಾಗ ಇವತ್ತು ಗುಣಮುಖರಾಗಿದ್ದಾರೆ. ಇಂತಹ ಅನೇಕ ಎಕ್ಸಾಂಪಲ್ಸ್ಗಳು ನಮ್ಮ ಕಣ್ಮುಂದಿವೆ. ಇನ್ನು ಮುಂದಿನ ಹಂತದಲ್ಲಿ ಕೂಡ ನಾವು ನಿಮಗೆ ಕಳೆದ ಬಾರಿ ಒಬ್ಬರು ಕಾಲರ್ ಒಂದು ಸಮಸ್ಯೆಯನ್ನು ಹೇಳಿದ್ರು. ಮಗುವಿನ ದೇಹದಲ್ಲಿ ಅಮೋನಿಯಾ ಸೇರ್ಕೊಂಡಿದೆ, ಡಾಕ್ಟರ್ ಕೂಡ ಕೈ ಚೆಲ್ಲಿ ಕೂತಿದ್ದಾರೆ, ನನ್ನ ಮಗಳಿಗೆ 7 ವರ್ಷ, ನಾವು ದೂರದ ಬಾಂಬೆಯಲ್ಲಿರೋದು. ಅಂತವರಿಗೂ ಕೂಡ ಬಾಬಾ ಅವರವರು ಕೇವಲ 60 ಡೇಸ್ 60 ದಿನಗಳ ಟೈಮ್ ಅನ್ನು ಕೊಟ್ಟು ಅವ್ರು ಕೂಡ ಸರ್ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಖುಷಿ ಆಯ್ತು. ಬಾಬಾ ಅವರವರು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಒಂದು ಟ್ರೀಟ್ ಬಂದ್ರೆ ಅವರಿಗೆ ಪೇಷಂಟ್ ಅನ್ನ ಮಾತನಾಡಿಸುವಂತ ರೀತಿಯೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ರೀತಿ ಅವರು ಲಕ್ಷಗಟ್ಟಲೆ ಖರ್ಚು ಮಾಡಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ಇಷ್ಟು ಚೆನ್ನಾಗಿ ನಮ್ಮ ಹತ್ರ ಯಾರು ಮಾತಾಡಿಲ್ಲ ಸರ್. ಬಾಬಾ ಅವರು ಮಾತಾಡಿದರೆ ನಮ್ಗೇನೋ ಒಂದು ನಂಬಿಕೆ ಬಂದ್ಬಿಟ್ಟಿದೆ. ಸೊ ಆ ಹೇಳಿದಾಗ ಏನಾಗುತ್ತೆ ಗೊತ್ತಾ ಸರ್, ಒಂದು ಪುಣ್ಯ ನಮಗೂ ಸಿಕ್ಕಿರುತ್ತೆ ನಿಮ್ಮ ಮೂಲಕ. ಹೌದು. ಸೊ ಈ ಕೇಸ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಬಾಬಾ ಅವರೇ? ಈ ಕೇಸ್ ಬಗ್ಗೆ ತಾವು ನೋಡಬಹುದು ಅವ್ರ ದಾಖಲೆ. 4 ವರ್ಷ ಆಯ್ತು ಅವ್ರಿಗೆ ಕ್ಯಾನ್ಸರ್ ಬಂದಿ, ಬ್ರೆಸ್ಟ್ ಕ್ಯಾನ್ಸರ್ ಬಂದಿ. 9ನೇ ತಾರೀಕು 12ನೇ ತಿಂಗಳು 2016 ಲಾಸ್ಟ್ ರಿಪೋರ್ಟ್ ಇದು. ಅದ್ನಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ 90 year old ಫೀಮೇಲ್ ಪೇಷಂಟ್, ಬ್ರೆಸ್ಟ್ ಕ್ಯಾನ್ಸರ್. 4 ವರ್ಷ ಹಿಂದೆದಿಂದ ಈ ಕ್ಯಾನ್ಸರ್ ಇದೆ ಇವ್ರಿಗೆ. ಆದ್ರೆ ಇವ್ರಿಗೆ ರೇಡಿಯೇಷನ್ ಥೆರಪಿ ಕೊಟ್ಟರು ಇವ್ರಿಗೆ ಕ್ಯೂರ್ ಆಗಿರ್ಲಿಲ್ಲ. ಮತ್ತೆ ಇವ್ರ ಬಾಡಿನಲ್ಲಿ ಕೀಮೋ ಥೆರಪಿ ತಡ್ಕೊಳಕ್ ಶಕ್ತಿ ಇರ್ಲಿಲ್ಲ ಅಂತ ಇವರು ನಮ್ಮ ಹತ್ರ ಬಂದಿದ್ದು ನಾವು ಈ ತರ ಫಾರ್ಮ್ ಫಿಲ್ ಅಪ್ ಮಾಡಿಸ್ತೀವಿ ಪೇಷಂಟ್ ಹತ್ರ, ಮತ್ತೆ ಪೇಷಂಟ್ ಅವ್ರ ಹತ್ರ ಅಡ್ರೆಸ್ ಮತ್ತೆ ಅವ್ರ ಫೋನ್ ನಂಬರು, ಮೊಬೈಲ್ ನಂಬರು, ಡೇಟ್ ತಾವು ನೋಡಬಹುದು. ಇದ್ನಲ್ಲಿ ಇವ್ರು ಬಂದಿರೋದು ನಮ್ಮ ಹತ್ರ ಲಾಸ್ಟ್ ಮಂತ್ 20ನೇ ತಾರೀಕಿಗೆ ಬಂದಿರೋದು. ಇವಾಗ 20 ತಾರೀಕು ಒಳಗಡೆ, 1 ತಿಂಗಳ ಒಳಗಡೆ, 1 ಮಂತ್ ಒಳಗಡೆನೆ ಮೋರ್ ದನ್ 70% ಕ್ಯೂರೇಷನ್ ಆಗಿದೆ. ಮತ್ತೆ ಈ ತರ ಲಾಸ್ಟ್ ಟೈಮ್ ನೀವು ದಾಖಲೆ, ಪ್ರೂಫ್, ಗ್ಯಾರಂಟಿ ಅಂತ ಕೇಳಿದ್ರು. ಒಂದ್ಸತಿ ನಾನು ಇವ್ರ ಜೊತೆನಲ್ಲಿ, ಇಂದುಶ್ರೀ ಅವ್ರ ಜೊತೆನಲ್ಲಿ ಕೂತ್ಕೊಂಡೋವಾಗ ಒಂದ್ ಮಾತು ಹೇಳಿದೆ, ಯಾರೋ ನಮ್ಮ ಚನ್ನಪಟ್ಟಣದವರು ಈ ತರ ಕೇಳಿದ್ರು ಅಂತ. ಅವರೇ ಫೋನ್ ಮಾಡಿ ಅವ್ರಿಗೆ ಹೇಳಿದ್ದಾರೆ ಅಂತೆ, ನನಗೆ ಕ್ಯಾನ್ಸರ್ ಕ್ಯೂರ್ ಆಗಿದೆ, ಇಷ್ಟು ವರ್ಷ 7 ವರ್ಷದಿಂದ ಎಲ್ಲೂ ನನಗೆ ಸಮಾಧಾನ ಸಿಕ್ಕಿರ್ಲಿಲ್ಲ, ನಾನು ಬಾಬಾ ಹತ್ರ ಔಷಧಿ ತಕೊಂಡ ಮೇಲೆ ನನಗೆ ಕ್ಯೂರ್ ಆಗಿದೆ, ಅದ್ ಪ್ರೂಫ್ ಸಮೇತ ನನ್ನ ಹತ್ರ ದಾಖಲೆ ಇದೆ, ನೆಕ್ಸ್ಟ್ ಎಪಿಸೋಡ್ಗೆ ನಾನು ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದಾರೆ ಅಂತೆ. ನಾಳೆ ಬಂದ್ರೆ ಅವ್ರನ್ನ ಇದ್ ಮಾಡ್ಕೊಂಡು ನೆಕ್ಸ್ಟ್ ಎಪಿಸೋಡ್ ನ ಕರ್ಕೊಂಡು ಬರ್ತೀನಿ. ಆತರ ಇನ್ನೊಂದು ಪೇಷಂಟ್ ಮಲೇಶ್ ಸಿವಿ, ಇವ್ರದ್ದು ರಿಪೋರ್ಟ್ ನೋಡಿ. ಇವ್ರ ರಿಪೋರ್ಟ್ 14ನೇ ತಾರೀಕು 4ನೇ ತಿಂಗಳು, ಕ್ರೇಟೀನ್ 11.23, ಕಿಡ್ನಿ ಡಯಾಲಿಸಿಸ್ ಪೇಷಂಟ್. ಇವ್ರಿಗೆ ಕ್ರೇಟಿನ್ ಇಷ್ಟಿತ್ತು, ಕಿಡ್ನಿ ಹೊಟ್ಟೋಗ್ಬಿಟ್ಟಿದೆ, ನಿಮ್ಗೆ ಅರ್ಜೆಂಟ್ ಆಗಿ ಡಯಾಲಿಸಿಸ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ 2 ಕಿಡ್ನಿನೂ ಹೊಟ್ಟೋಗತ್ತೆ ಅಂತ ಹೇಳಿದಿದ್ದು ಡಾಕ್ಟರು. ನಮ್ಮ ಹತ್ರ ಔಷಧಿ ತಕೊಂಡಿರೋದು ಇವರು, ಇಲ್ಲಿ ಡೇಟ್ ಇದೆ 24ನೇ ತಾರೀಕು 4ನೇ ತಿಂಗಳಿಗೆ ನಮ್ಮ ಹತ್ರ ಔಷಧಿ ತಕೊಂಡಿರೋದು. ಕ್ರೇಟೀನು ಇದ್ದಿದ್ದು ಇವ್ರದ್ದು ಡೇಟ್ ನೋಡಿ 11.23, ಡೇಟು 14ನೇ ತಾರೀಕು 4ನೇ ತಿಂಗಳು. ನಮ್ಮ ಹತ್ರ ಔಷಧಿ ತಗೊಂಡಿದ್ದು 22ನೇ ತಾರೀಕಿಗೆ. ಅದು ಆದಿದ್ದ ನಂತರ ಇಲ್ಲಿ ತಾವು ಡೇಟ್ ನೋಡಬಹುದು. 7ನೇ ತಾರೀಕು 5ನೇ ತಿಂಗಳಿಗೆ 6.1 ಕ್ರೇಟಿನ್. ಸಿರಮ್ ಕ್ರೇಟಿನ್ 6.1 ಬಂದಿದೆ. ಈ ತರ ದಾಖಲೆ, ಪ್ರೂಫ್ ನಾವು ಇಟ್ಕೋತಾ ಇರೋದು, ಜನಗಳಿಗೆ ನಾವು ಹೇಳೋದು, ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದ ಇವಾಗ ತನಕ ನಾವು ಎಲ್ಲಾ ಪೇಷಂಟ್ಗೆ ಒಂದೇ ಮಾತು ಹೇಳೋದು, ನೀವು ರಿಪೋರ್ಟ್ ಸಮೇತ ಬರಬೇಕು, ರಿಪೋರ್ಟ್ ತಗೊಂಡು ಬರಬೇಕು, ರಿಪೋರ್ಟ್ ಇದ್ರೇನೆ ನಾವು ಔಷಧಿ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ ಅಂತ ನಾವು ಮೊದಲಿಂದಾನು ಹೇಳ್ತಾ ಇದ್ದೀವಿ, ಈಗಲೂ ಕೂಡ ಹೇಳ್ತಾ ಇದ್ದೀವಿ. ಈ ತರ HIV ಪೇಷಂಟ್ಗಳದ್ದು ಪ್ರೂಫ್ ಇದೆ.
ಆದ್ರೆ ಅಬ್ಜೆಕ್ಷನ್ ಆಗತ್ತೆ ಅಂತ ನಾವು ತೋರಿಸ್ತಾ ಇಲ್ಲ. ಬೇರೆ ಅವ್ರದ್ದು ಇದೆ, ಇಲ್ಲಿ ರಿಪೋರ್ಟ್ಸ್ ಕ್ರಿಯೇಟಿನ್ ಪೇಷಂಟ್ ರಿಪೋರ್ಟ್ ಇದೆ, ಆಮೇಲೆ ಈ ಫೈಲ್ ನಲ್ಲಿ HIV ಗುಣಮುಖ ಆಗಿರೋ ಪೇಷಂಟ್ ಗಳದ್ದು ಇದೆ. ಆದ್ರೆ ನಾವು ಎಕ್ಸ್ಪೋಸ್ ಮಾಡಕ್ ಆಗಲ್ಲ. ಕೆಲವು ಅವ್ರು ಏನ್ ಹೇಳ್ತಾ ಇದ್ದಾರೆ, ಗುರುಜಿ ಪ್ಲೀಸ್ ನಮ್ ಹೆಸರು ತಗೋಬೇಡಿ, ನಾವು ಬದುಕ್ತಾ ಇರೋದು ಆ ಊರ್ನಲ್ಲಿ ನಮ್ ಹೆಸರು ಕೆಟ್ಟ ಹೋಗತ್ತೆ, ಈ ತರ ಗೊತ್ತಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ನಾವು ಮುಚ್ಚಿಟ್ಟಿದ್ದೀವಿ ಅಂತ ಲೈಫ್ ಪ್ರಶ್ನೆನು ಕೆಲವು ಅವ್ರದ್ದು ಇದೆ. ಅಂತದಲ್ಲಿ ಇವಾಗ ಕರೆ ಮಾಡಿದ ನಮ್ಮ ಸಂಧ್ಯಾ ಹುಡುಗಿ ಆ ತರ ಪೇಷಂಟ್ಗಳು ಚಾಲೆಂಜ್ ಮಾಡ್ಕೊಂಡು ಚಾಲೆಂಜ್ ನ ಒಪ್ಕೊಂಡು ಒಂದ್ ಇದು ತಗೊಂಡು ಮುಂದೆ ಬಂದ್ರೆ ಬೇರೆ ಅವ್ರಿಗೂನು ಈಸಿ ಆಗತ್ತೆ, ನಮ್ಗೂನು ಈಸಿ ಆಗತ್ತೆ, ಬೇರೆ ಅವ್ರಿಗೂ ಈಸಿ ಆಗತ್ತೆ, ಪ್ರೂಫ್ ಕೇಳೋ ಅವ್ರಿಗೂ ಈಸಿ ಆಗತ್ತೆ. ನಮ್ಗೇನ್ ಅಲ್ಟಿಮೇಟ್ ದೇವರಿದ್ದಾನೆ, ಒಂದು ಪುಣ್ಯ ಸಿಗುತ್ತೆ ನಮ್ಮ ಕೈಯಿಂದ. ಗುಣ ಆದ್ನಲ್ಲ ಗುಣ, ಅವನ ಮುಂದೆ ಒಂದು ಲೈಫ್ ಬಂತು, ಅವನಿಗೊಂದು ಫ್ಯೂಚರ್ ಬಂತು, ಅವನಿಗೊಂದು ದಾರಿ ಬಂತು. ಸೊ ಇಂಥ ಕಾಯಿಲೆಗಳು ಬಂದಾಗ ಲಕ್ಷಗಟ್ಟಲೆ ಹಣ ಖರ್ಚಾಗೋದ್ರ ಜೊತೆಗೆ ಆ ನೋವು ಅನುಭವಿಸ್ತಾನಲ್ಲ ಆತ, ಆ ನೋವು ನಮ್ಗೆ ಅರ್ಥ ಆಗಲ್ಲ, ಬೇರೆಯವರಿಗೆ ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಗುಣ ಆಗದಾಗ ಏನಾಗ್ತೀವಿ, ನೀವುಗಳೇ ಅವ್ರ ಪಾಲಿ ದೇವರಾಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ನಾನ್ ದೇವ್ರೂ ಇಲ್ಲ, ನಾನು ದೇವ್ರ ಸ್ವರೂಪನೂ ಇಲ್ಲ. ಅದು ನಿಮ್ ಭಾವನೆ, ಅದ್ ನಿಮ್ ಗುಣಮುಖರಾದವರ ಭಾವನೆ, ಅದು ಅವ್ರ ಭಾವನೆ. ಅದು ನಾನು ಯಾವತ್ತೂ ನಾನು ಆತರ ಹೇಳಿವನು ಇಲ್ಲ, ಆತರ ಯಾವತ್ತೂ ಟ್ರೀಟು ಮಾಡಿಲ್ಲ. ಬಂದು ಹೋಗಿ ಕ್ಯೂರ್ ಆಗಿರೋ ಪೇಷಂಟ್ಗಳನ್ನ ನೀವು ಕೇಳಬಹುದು, ಅವ್ರನ್ನ ಕರೆ ಮಾಡಿನೂ ಕೇಳಬಹುದು. ಆಮೇಲೆ ಇದು ಕೇಳ್ತಾರಲ್ಲ, ನಿಮ್ಗೆ ಫೋನ್ ಮಾಡಿ ಕಡೆ ಮಾಡಿ ಕೇಳ್ತಾರಲ್ಲ, ಸರ್ ಗ್ಯಾರಂಟಿ ಆಗತ್ತಾ, ಏನ್ ಗ್ಯಾರಂಟಿ, ಏನ್ ಪ್ರೂಫ್ ಅಂತದವ್ರಿಗೆ ನಮ್ಮ ಹತ್ರ ಪ್ರೂಫ್ ಇದೆ. ಅವ್ರು ಪೂರ್ತಿ ಒಂದ್ ದಿವಸ ಆ ಪ್ರೂಫ್ ಗಳನ್ನ ನೋಡಕ್ಕೆ ಅಂತ ಟೈಮ್ ಕೊಟ್ಟಿ ಬಂದ್ಬಿಟ್ರೆ ನಾವು ಫೈಲ್ಗಳನ್ನ ಅವ್ರ ಮುಂದೆ ಮಡಗ್ಬಿಡ್ತೀವಿ. ಅವರು ಎಷ್ಟ್ ಕ್ಯೂರ್ ಆಗಿದೆ, ಏನ್ ಗುಣಮುಖ ಆಗಿದ್ದಾರೆ ಅಂತ ನೋಡ್ಕೋಬಹುದು. ಅದ್ನಲ್ಲಿ ಕೆಲವು ಪೇಷಂಟ್ ಫೈಲು ಇಂಪಾರ್ಟೆಂಟ್ ಫೈಲ್ಸ್ ಅದ್ ನಾವು ತೋರ್ಸಕ್ ಆಗಲ್ಲ, ಕೆಲವು ಅವ್ರದ್ದು ಹೆಸರು ನಾವು ಮುಂದೆ ಇಡಕ್ಕಾಗಲ್ಲ. ನಿಮ್ಮ ಕ್ಲಿನಿಕ್ಗೆ ಬಂದ್ರೆ ನಿಮ್ಮ ಮನೆಗೆ ಬಂದ್ಬಿಟ್ರೆ ಬೇಕಿದ್ರೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಪೇಷಂಟ್ಗೂ ಮಾತಾಡ್ಕೋಬಹುದು, ನೇರವಾಗಿ ಪ್ರೂಫ್ ನೋಡ್ಕೋಬಹುದು. ನೀವೀಗ ಈ ಪದ್ಧತಿಯನ್ನು ಶುರು ಮಾಡಿ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ಮೇಲೆ ತುಂಬಾನೇ ಚಾಲೆಂಜಿಂಗ್ ಅಂದಿರುವಂತ ಒಂದು ಕೇಸ್ ಯಾವುದು ಬಾಬಾ ಅವ್ರು ನಿಮ್ಗೆ? ಯಾಕಂದ್ರೆ ಈ ಎಲ್ಲವನ್ನು ಕೂಡ ನೀವು ಬಹಳ ಈಸಿಯಾಗಿ ಹೇಳ್ತಾ ಹೋದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ಹಾಗಿದ್ರೆ ಇವ್ರಿಗೆ ಕಷ್ಟದ್ ಯಾವ್ದಪ್ಪ ಆಗಿದ್ರೆ, ಇವ್ರ ಹತ್ರ ಯಾವ ತರದ ಪೇಷಂಟ್ ಬಂದ್ರೆ ಕಷ್ಟ ಇವರಿಗೆ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ ಅಂತ? ಕಷ್ಟ ಇರೋದು ಚಾಲೆಂಜಿಂಗ್ ಪೇಷಂಟ್ ಯಾರು ಅಂದ್ರೆ ಬ್ಲಡ್ ಕ್ಲಾತ್ ಆಗಿ ಬ್ರೈನ್ ಹ್ಯಾಮೇಜ್ ಆಗಿರೋ ಪೇಷಂಟ್. ಹೌದು, ಯಾಕಂದ್ರೆ ನಾನು ಚಿಕ್ಕ ಮಗು ಆಗಿಂದಾನೆ ನನ್ನ ಫ್ರೆಂಡ್ ಇತ್ತ, ಅವ್ರ ತಂದೆಗೆ ಬ್ರೈನ್ ಹ್ಯಾಮ್ರೇಜ್ ಆಗಿ, ಪ್ಯಾರಲೈಸಿಸ್ ಆಗಿ, ಬ್ರೈನ್ ಹ್ಯಾಮ್ರೇಜ್ ಆಗಿ ಅವರು ಶಕ್ತಿನ, ಅದು ಮಾತನಾಡೋ ಶಕ್ತಿ, ಓಡಾಡೋ ಶಕ್ತಿ ಕಳ್ಕೊಂಡಿದ್ರು. ಅವ್ರಿಗೆ ಏನು ಮಕ್ಕಳು ಯಾರು, ಹೆಂಡತಿ ಯಾರು ಅಂತ ಗೊತ್ತಿರ್ಲಿಲ್ಲ, ಐಡೆಂಟಿಫೈ ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡು 6 ತಿಂಗಳ ನಂತರ ಅವರು ಗುಣಮುಖ ಆಗಿ ಅವರೇ ಸ್ವಲ್ಪ ಅಂತ ಅವ್ರಿಗೆ ಜ್ಞಾಪನ ಬತ್ತು, ಮಕ್ಕಳು, ಹೆಂಡತಿ, ನಮಾಜಿ, ಈಗ ಊಟ ಮಾಡ್ಬೇಕು, ಈಗ ತಿಂಡಿ ಮಾಡ್ಬೇಕು ಅಂತ. ಇಲ್ಲಾದ್ರೆ ಅವ್ರಿಗೆ ಊಟ ತಿಂಡಿಗೂನು ಅವ್ರಿಗೆ ಇದಿರ್ತಾ ಇರ್ಲಿಲ್ಲ, ಆ ಟೈಮ್ಗೆ ತಿನ್ಸ್ಬೇಕಿತ್ತು, ಆ ತರ ಇದ್ದಿದ್ದು. ಯಾಕಂದ್ರೆ ಕೆಲವು ವರ್ಷದ ಮುಂಚೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ನಾನು. ಆವಾಗ ಯಾಕೆ ಚಾಲೆಂಜ್ ನನ್ಗೆ ಕಾಣಿಸ್ತು ಅಂದ್ರೆ ಅದ್ ಲೈಫ್ ನಲ್ಲಿ ಫಸ್ಟ್ ಪೇಷಂಟ್ ಆತರದ್ದು, ಆತರದ್ದು ಲೈಫ್ ನಲ್ಲಿ ಫಸ್ಟ್ ಪೇಷಂಟ್. ಈಗ ಏನಿಲ್ಲ, ಆತರ ಬಂದ್ರೆ ನೋ ಪ್ರಾಬ್ಲಮ್, ಈಗ ಧೈರ್ಯ ಇದೆ. ನಾನು ಕೊಡುವಂತ ಮದ್ದು ಇಂಥ ಕಾಯಿಲೆನ ಗುಣಪಡಿಸುತ್ತೆ ಅಂತ ಈಗ ಧೈರ್ಯ ಇದೆ. ಈಗ ಅದು ನನಗೆ ಚಾಲೆಂಜ್ ಇಲ್ಲ, ಆಗಿನ ಭಯ ಇಲ್ಲ ನಿಮ್ಮ ಹತ್ರ. ಈಗ ಆ ಭಯ ಫಸ್ಟ್ ಟೈಮ್ ಇತ್ತಲ್ಲ, ಆ ಭಯ ಇಲ್ಲ ಈಗ. ಇನ್ನಷ್ಟು ಮಾತಾಡ್ತೀನಿ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ವೀಕ್ಷಕರೇ. ನೀವು ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಇನ್ನು ಕೆಲವು ಟೈಮ್ ಮಾತ್ರ ಇದ್ದಾರೆ. ಅಷ್ಟೊತ್ತಿನಲ್ಲಿ ಯಾರಿಗೆಲ್ಲ ಲಕ್ಕಿ ಕಾಲರ್ಸ್ ಇದ್ದಾರೆ, ನಾವು ಒಂದಿನ ಲಕ್ಕಿ ಕಾಲರ್ಸ್ ಅಂತ ಕರಿಬಹುದು. ಬಾಬು ಅವರು ಹೇಳಿದಾಗೆ ಬಹುಶಃ ಕಾಲ್ಗಳ ಮೇಲೆ ಕಾಲ್ಗಳು ಬರ್ತಾ ಇದೀವಿ. ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಪಡಿಬಹುದು. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಈ ವಿಶೇಷ ಚರ್ಚೆ ಮತ್ತೆ ಮುಂದುವರಿಸ್ತೇವೆ.
ಬೇಕಾದ್ರೆ ಮತ್ತೆ ಪುನಃ ಬಾಬಾ ಸಾಹಸ ವಿಶೇಷ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ರಿ. ಜುನೇದಿ ಅವರೀಗ ಯಾವ್ದಾದ್ರು ಪೇಷಂಟ್ ನಿಮ್ಮ ಹತ್ರ ನಿಮಗೆ ಪ್ರಶ್ನೆ ಮಾಡಿ ನಾನು ನೀವು ಕೊಡುವಂತ ಮದ್ದನ್ನ ಟೆಸ್ಟ್ ಮಾಡಬೇಕು ಅಥವಾ ನಾನು ಅದನ್ನ ಲ್ಯಾಬಿಗೆ ಕಳಿಸಬೇಕು ಅಥವಾ ನೀವೇನಾದ್ರು ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೀರಾ, ನೀವೇನಾದ್ರು ಟೆಸ್ಟ್ ಮಾಡಿದ್ದೀರಾ, ನೀವು ತಯಾರಿಸುವಂತದನ್ನ ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಮಾಡಿದ್ದಾರೆ ಯಾರಾದ್ರೂ? ಹೌದು ಅಂತ ಅವರು ಬರ್ತಾರೆ. ಕೆಲವು ಡಾಕ್ಟರ್ಸ್ ಕೂಡ ಬಂದಿದ್ದಾರೆ, ಬಂದು ಕೇಳಿದ್ದಾರೆ. ಎಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಮುಂದೆ ಇಟ್ಟು ತೋರಿಸಿದೀವಿ, ಇಲ್ಲ ಅಂತ ಇಲ್ಲ. ಅದಕ್ಕೋಸ್ಕರನೇ ಈಗ ಎಲ್ಲಾ ನಾವು ಪದಾರ್ಥಗಳು ಲ್ಯಾಬ್ಗೆ ಕಳ್ಸಿದೀವಿ ಟೆಸ್ಟ್ಗೆ. ಆ ರಿಪೋರ್ಟು ಬರ್ತದೆ. ಮತ್ತೆ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದೀವಿ. ನಾನು ಹೇಳಿದ್ದೆ ನಿಮ್ಗೆ, ನಾನು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯಿಂದ ಒಬ್ರು ಡಾಕ್ಟರ್ ಜಾವಿದ್ BUMS ಮಾಡಿರೋ ಅವ್ರ ಹತ್ರ ನಾನು 2 ವರ್ಷ ಅಲ್ಲಿ ಹೋಗಿ ನಾನು ಪ್ರಾಕ್ಟೀಸ್ ಮಾಡಿದೀನಿ ಅಂತ. ಆ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಕೂಡ ಬಂದಾಯ್ತು. ಅದು ಬಂದಿದ ನಂತರ ನಮ್ಮ ಅಡ್ವೊಕೇಟ್ ನ ಕೊಟ್ಟು ನಾವು ಅದನ್ನ ಇದ್ ಮಾಡಿಸ್ತಾ ಇದೀವಿ, ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದೀವಿ. ಅಲ್ ಹುನೈಜಾ ಹಕೀಮಿ ಆಯುರ್ವೇದಿಕ್ ಸೆಂಟರ್ ಅಂತ ಆಗತ್ತೆ ಅದು. ಅದನ್ನ ರಿಜಿಸ್ಟ್ರೇಷನ್ಗೆ ಕೊಟ್ಟು ಬಿಟ್ಟಿದ್ದೀವಿ. ಬಹಳಷ್ಟು ಜನ ಇನ್ನೊಂದು ಪ್ರಶ್ನೆ. ಹೌದು ಸರ್, ಎಲ್ಲದಕ್ಕೂ ನಾವು ಮೈಸೂರಿಗೆ ಹೋಗ್ಬೇಕಾಗತ್ತೆ. ಬಾಬಾ ಅವರಿಗೆ ಒಂದು ಜನರ ಒತ್ತಾಯದ ಮೇರೆಗೆ ಬ್ಯಾಂಗ್ಳೂರ್ನಲ್ಲಿ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಒಂದು ಬ್ರಾಂಚಸ್ ಮಾಡೋ ಕೇಳಿ ಅಂತ. ತಾವು ನಂಬ್ತೀರಾ ನೆಮ್ಮದಿಲ್ತೀರಾ ಗೊತ್ತಿಲ್ಲ. ರಾಮನಾಥ್ ಆಶ್ರಮ್ ಅವರು ನಮ್ಮ ತಮಿಳ್ನಾಡಿನಿಂದ ಅವರು ಕೂಡ ಬಂದಿದ್ರು. ನಮ್ಮ ಆಶ್ರಮದಲ್ಲಿ ಬನ್ನಿ ನೀವು ಪ್ರೋಗ್ರಾಮ್ ಮಾಡಿ ಅಂತ. ಕೆಲವು ಹುಬ್ಳಿಯಿಂದ ಮಠಾಧೀಶ್ವರು ಅವರು ಕೂಡ ಬನ್ನಿ ನಮ್ಮ ಮಠದಲ್ಲಿ ನೀವು ಪ್ರೋಗ್ರಾಮ್ ನ ಕೊಡ್ರಿ, ಅಲ್ಲಿ ನೀವು ಒಂದು 2 ದಿವಸ ಕ್ಯಾಂಪ್ ನಡೆಸ್ರಿ ಅಂತ ಅವರು ಕೇಳ್ತಾವ್ರೆ. ಆಮೇಲೆ ಮುಂಬೈದಿಂದಾನು ಆಫರ್ ಬಂದಿದೆ, ಅಲ್ಲಿ ಲೋಕಲ್ ನ್ಯೂಸ್ ಚಾನಲ್ ಅವರು ಕರೆ ಮಾಡಿದ್ದಾರೆ, ತಾವು ಬನ್ನಿ ಇಲ್ಲಿನೂ ಪ್ರೋಗ್ರಾಮ್ ಮಾಡಿ ಅಂತ. ಆದ್ರೂನು ಜನಶ್ರೀ ಅವ್ರಿಗೆ ನಾವು ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, ಈಗ್ಲೂ ಕೂಡ ಹೇಳ್ತಾ ಇದ್ದೀನಿ, 1 ಪೈಸಾನು ನಮ್ಮ ಹತ್ರ ತಗೊಂಡಿಲ್ಲ, ನಮ್ಗೆ ಹೇಳಿಲ್ಲ, ನಮ್ಗೆ ಕೇಳೂನು ಇಲ್ಲ. ಅವ್ರು ಒಂದೇ ಮಾತು, ಜನಗಳ ಸಹಾಯಕ್ಕೆ, ಜನಗಳ ಒಳ್ಳೆತನಕ್ಕೆ ಅವ್ರು ಕೊಟ್ಟಿದ್ದು ಪ್ರೋಗ್ರಾಮ್ ನೋಡಿ ಇವಾಗ ಬೇರೆ ಅವರು ಕರೀತಾ ಇರೋದು. ಜೊತೆಗೆ ನಮ್ಮಲ್ಲೂ ಕೆಲವರು ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಟ್ಟಿದ್ದೀರಿ. ಸೊ ಅದು ಕೂಡ ಇದೆ. ಅದಿರ್ಲಿ. ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ತೆ. ಬಾಬಾ ಅವರಿದ್ದಾರೆ, ತಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾಗರಾಜ್ ಅವರೇ. ಬಾಬಾಜಿ ನಮಸ್ತೆ. ಬಾಬಾಜಿ ನಮಸ್ತೆ. ಬಾಬಾಜಿ, ನಾನು ಈಗ ಜನಶ್ರೀ ಟಿವಿ ನೋಡ್ತಾ ಇದ್ದೀನಿ. ಆಯ್ತು, ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಇಂತ ಅನೇಕ ರೋಗಿಗಳು ಇವತ್ತು ನರಳುತ್ತಾ ಇದ್ದಾರೆ ಇಂತ ಒಂದು ಕೆಲವು ಕಾಯಿಲೆಗಳಿಂದ. ಇದಕ್ಕೂ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ ಸೇವೆ ಗಣನೀಯವಾದದ್ದು. ನಮ್ಮ ಮನೆಯವರಿಗೆ 35 ವರ್ಷ ಗುರುಜಿ. ಅವ್ರಿಗೆ ಈಗ ನಾವು ಅಲ್ಲಿ ಕಿದ್ವಾಯಿನಲ್ಲಿ ತೋರಿಸಿದ್ವಿ. ಫಸ್ಟ್ ಸ್ಟೇಜ್ ಇದೆ ಅಂತ ಹೇಳಿದ್ರು, ಕ್ಯಾನ್ಸರ್ ಬಂದು. ಕ್ಯಾನ್ಸರ್ ಇದಾಗಿ ಥೈರಾಯ್ಡ್ ಅಲ್ಲಿ ಇದಿತ್ತು, ಥೈರಾಯ್ಡ್ ತೆಗ್ಸಿದೀವಿ. ಫಸ್ಟ್ ಸ್ಟೇಜ್ ಇದೆ, ತೊಂದರೆ ಇಲ್ಲ, ಇನ್ನು 20 ವರ್ಷ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆಯ್ತು ಗುರುಜಿ, ತಮ್ಮನ್ನು ಭೇಟಿ ಮಾಡ್ಬೇಕಲ್ಲ ಗುರುಜಿ? ನಾಳೆ ಒಂದ್ ದಿವಸ ನಾನು ಸಿಗ್ತೀನಿ. ಬುಧವಾರ ಶುಕ್ರವಾರ ರಜಾ ಇರ್ತದೆ. ಸರಿ ಗುರುಜಿ. ಆಮೇಲೆ 12 ಗಂಟೆಯಿಂದ 4 ಗಂಟೆ ಒಳಗಡೆನೆ ನಾನು ಪೇಷಂಟ್ ಗಳಿಗೆ ಅಟೆಂಡ್ ಮಾಡೋದು. ಆದ್ರೂ ಒಂದ್ಸತಿ ಪೇಷಂಟ್ ಗಳ ಬಂದ್ಬಿಟ್ರೆ ನಮ್ಮ ಬ್ರೇಕ್ಫಾಸ್ಟ್ ರಾತ್ರಿ 10ವರೆಗೆ ಆಗತ್ತೆ. ಬ್ರೇಕ್ಫಾಸ್ಟ್ ರಾತ್ರಿ 10ವರೆಗೆ ಆಗತ್ತೆ. ಆ ತರ ಪೇಷಂಟ್ ಗಳು ಇರ್ತಾರೆ. ಸೊ ಹಾಗಾಗಿ ಫೋನು ನಾವು ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಆನ್ ಮಾಡಕ್ತೀವಿ. ಅದ್ನಲ್ಲಿ ಲಕ್ಕಿ ಕಾಲರ್ಸ್ ಆಗ್ಬಿಟ್ರೆ ಆಗೋಂಗೆ. ಆದ್ರೆ ನೀವು ಕರೆ ಮಾಡಿದ್ದೀರಾ, ತಾವು ಶುಕ್ರವಾರ ರಜಾ ಇರ್ತದೆ, ಶನಿವಾರ ಭಾನುವಾರ ಬಂದ್ಬಿಡಿ. ನಿಮ್ ಹೆಸರು ಹೇಳಿ, ನಾಗರಾಜ್ ಅಂತ. ನಾಗರಾಜ್ ನಾನು ಟಿವಿಗೆ ಕರೆ ಮಾಡಿದ್ನಲ್ಲ ಅಂತ. ನಿಮ್ಮ ಪೇಷಂಟ್ ಕೇಸ್ ಹಿಸ್ಟ್ರಿ ತಕೊಂಡ್ ಬನ್ನಿ, ನೋಡ್ಕೊಂಡು ಅದ್ ಏನಾಗತ್ತೆ ಕೊಡವ. ಓಕೆ ನಾಗರಾಜ್ ಅವರ ಅಡ್ರೆಸ್ ಅನ್ನು ನೋಟ್ ಮಾಡ್ಕೊಳ್ಳಿ. ಮೈಸೂರು ಉದಯಗಿರಿ MG ರೋಡ್ ನಿಯರ್ ಕ್ಲಾಸಿಕ್ ಸ್ಕೂಲ್. ಓಕೆ, ಥ್ಯಾಂಕ್ ಯು. ಕಾಮನ್ ಎಲ್ರಿಗೂ ಕೂಡ ನೇರವಾಗಿ ಕೆಲಸ ನೀವು ಕಾಲ್ ಎದ್ದೇ ಇದ್ದಾಗ ಅಟ್ಲೀಸ್ಟ್ ಅಡ್ರೆಸ್ ಆದ್ರೂ ಗೊತ್ತಾಗಬೇಕಾಗುತ್ತೆ. ಸ್ಪಾಟಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಜನಸಂಖ್ಯೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವಂತ ಮತ್ತೊಂದು ಮಗದೋನು ಅಂತ. ಸೊ ನನ್ನ ಆವಾಗಲೇ ನಾವು ಮಾತಾಡ್ತಾ ಹೇಳ್ತಾ ಇದೀವಿ. ಸೊ ತುಂಬಾ ಚಾಲೆಂಜಿಂಗ್, ತುಂಬಾ ಎಲ್ಲವನ್ನು ಕೂಡ ನೀವು ಫೇಸ್ ಮಾಡ್ಕೊಂಡು ಇವತ್ತು ಈ ಹಂತಕ್ಕೆ ಬಂದ್ರಿ. ಹೌದು. ಸೊ ನಾನು ಕೂಡ ಎಷ್ಟೋ ನಿಮ್ಗೆ ಗೊತ್ತಿರುವಾಗ ನಾವು ಪೇಷಂಟ್ ಗಳನ್ನ ಕಳಿಸಿರ್ತೀವಿ, ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಮುಂದಿನ ಉದ್ದೇಶ ಏನು ನಿಮ್ದು? ಸೊ ಇದನ್ನ ಯಾವ ರೀತಿ ವಿಸ್ತಾರ ಮಾಡಬೇಕು ಅಂತಿದ್ರಿ? ಇದನ್ನ ಯಾವ ರೀತಿ ನಿಮ್ಮ ಶಿಷ್ಯರ ಮೂಲಕ ಅಥವಾ ಎಷ್ಟು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಏನ್ ನಿಮ್ಮ ಇಂಟೆನ್ಷನ್ ಫ್ಯೂಚರ್? ಅದಕ್ಕೋಸ್ಕರ ಏನಿಲ್ಲ, ಅಲ್ ಹುನೈಜಾ ಆಯುರ್ವೇದಿಕ್ ಹಕೀಮಿ ಸೆಂಟರ್ ಅಂತ ರಿಜಿಸ್ಟ್ರೇಷನ್ ಮಾಡಿಸಿದೀನಿ. ಅದು ಆದಿದ ನಂತರ, ಯಾಕಂದ್ರೆ ಮುಂದೆ ಯಾರೂನು ನಾನಾಗ್ಲಿ ಅಥವಾ ನನ್ನ ಶಿಷ್ಯರ ಆಗ್ಲಿ ಅವ್ರ ಮುಂದೆ ಈ ಪದ್ಧತಿನ ನಡ್ಸ್ಕೊಂಡು ಹೋದ್ರೆ ಬೇರೆ ಅವರು ಕೆಲವರು ಹೊಟ್ಟೆ ಕಿಚ್ಚವರು ಇರ್ತಾರೆ. ಯಾಕಂದ್ರೆ ನಾವು ಹಿಂದೂ ಮುಸ್ಲಿಂ ಒಂದು ಒಗ್ಗಟ್ಟಾಗಿ ಇದ್ದಿದ್ದವ್ರಿಗೆ ಬ್ರಿಟಿಷ್ ಅವರು ಬಂದು ಬೀಜ ಹಾಕಿದ್ದು ಇವಾಗ ತನಕ 65 ವರ್ಷದಿಂದ ಇವಾಗ ತನಕನೂ ನಾವು ಒದ್ದಾಡ್ತಾ ಇದೀವಿ. ಹಿಂದೂ ಮುಸ್ಲಿಮು, ಇದು ಅದು, ಈ ಧರ್ಮ ಆ ಧರ್ಮ ಅಂತ. ಅದಕ್ಕಿಂತ ಮುಂಚೆ ಹಿಂದೂ ಅವರು ಮುಸ್ಲಿಂ ಅವ್ರ ಮನೆಯಲ್ಲಿ, ಮುಸ್ಲಿಂ ಅವರು ಹಿಂದೂ ಅವ್ರ ಮನೆಯಲ್ಲಿ ಮಲಿಕ್ಕೋತಾ ಇದ್ರು, ಒಂದೇ ತಟ್ಟೆದಲ್ಲಿ ತಿಂತಾ ಇದ್ರು,
ಉಣ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಬ್ರಿಟಿಷ್ ಅವ್ರು ಬಂದು ಈ ಬೀಜ ಹಾಕಿದ ಬೀಜ ಇವಾಗ ತನಕನೂ ಇದೆ. ಅವ್ರು ಕಲ್ಸಿರೋ ಇಂಗ್ಲಿಷ್ ನಮ್ಗೆ ಮುಖ್ಯ. ಈಗ ಅವ್ರು ಕೊಟ್ಟಿರೋ ನಾವು ಕೊಟ್ಟಿರೋ ಗಾಯ ನಾವು ಮರ್ತೋಗ್ಬಿಟ್ಟಿದೀವಿ. ಅವ್ರು ಹೋಗಿರೋ ಭಾಷೆನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು, ಓ ನನ್ ಬ್ರಿಲಿಯಂಟು, ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ನಾನು ಬ್ರಿಲಿಯಂಟು, ಇಂಗ್ಲಿಷ್ ನಾನು ಕಳ್ಕೊಂಡ್ರೆ ನಾನು ಇದು ಭೂಮಿ ಮೇಲೆ ಒಂದು ಪವಾಡ ಪುರುಷ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂತದವ್ರು ಇರ್ತಾರೆ ಬೀಜ ಹಾಕೋರು. ಅಂತ ಬೀಜ ಹಾಕ್ತಾ ಇರ್ತಾರೆ, ನಮ್ಮನ್ನ ಸ್ಪ್ಲಿಟ್ ಮಾಡ್ತಾ ಇರ್ತಾರೆ. ಕಾಲರ್ ಇದ್ದಾರೆ, ಅಣ್ಣಪ್ಪ ಅಂತ ಇದ್ದಾರೆ. ಅಣ್ಣಪ್ಪ ಅವ್ರೆ ನಮಸ್ಕಾರ. ನಮಸ್ಕಾರ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ ಅಣ್ಣಪ್ಪ ಅವ್ರೆ. ಹೇಳಿ ಅಣ್ಣಪ್ಪ ಅವ್ರೆ. ಹೇಳಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ ನಮಸ್ತೆ. ಬಾಬಾ ಅವರು ಇದ್ದಾರೆ, ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ಹಾ ಹೇಳಿ ಅಣ್ಣಪ್ಪ ಅವ್ರೆ. ಒಂದ್ 2 ವರ್ಷ ಹಿಂದೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್. ಆಂಜಿಯೋಗ್ರಾಮ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕಿದ್ದಾರೆ. ನಾನು ಅವಾಗ ಒಂದ್ ಸ್ವಲ್ಪ ಮೆಡಿಸಿನ್ ತಗೊಂಡೆ ಬಿಟ್ಟಿದ್ದೀನಿ. ಒಂದ್ಸರಿ ಚೆಕ್ ಮಾಡಿಸ್ಬೇಕು, ನಿಮ್ಮ ಹತ್ರ ಔಷಧಿ ತಗೋಬೇಕಂತ. ಸಿಗುತ್ತಾ ಔಷಧಿ ನಿಮ್ಮ ಹತ್ರ ಸಿಗುತ್ತಾ ಅಂತ ಕೇಳ್ತಾರೆ. ಅಣ್ಣಪ್ಪ ಅವರೇ, ಅದಕ್ಕೂ ಔಷಧಿ ಇದೆ. ನರಗಳಲ್ಲಿ ರಕ್ತ ಸಂಚಾರ ಆಗ್ಬೇಕು, ನರಗಳಲ್ಲಿ ಫ್ಯಾಟು ಕೊಲೆಸ್ಟ್ರಾಲ್ ಇದ್ರೂ ರಿಮೂವ್ ಆಗ್ಬೇಕು ಅಂತ ಅದಕ್ಕೂ ಕೂಡ ಇದೆ. ನಿಮ್ಮ ವಾಲ್ ಬ್ಲಾಕ್ ಆಗಲ್ಲ, ನರಗಳು ಬ್ಲಾಕ್ ಆಗಲ್ಲ, ಅದಕ್ಕೂ ಕೂಡ ಔಷಧಿ ಇದೆ. ಫುಲ್ ಕಡಿಮೆ ರೈಟ್ಗೆನೆ ಸಿಗತ್ತೆ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ, ಸಾವಿರಾರು ರೂಪಾಯಿ ಒಳಗಡೆನೆ ನಿಮ್ಗೆ ಅದು ಗುಣಮುಖ ಆಗತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣಪ್ಪ ಅವರು ಕರೆ ಮಾಡೋದಕ್ಕೆ. ಬಾಬಾ ಅವರು ತಾವು ಆಗ್ಲೇ ಹೇಳಿದ್ರಿ, 17 ವರ್ಷದಿಂದ ಮಲಗಿರುವಂತ ಹುಡುಗಿನ ಹುಡುಗನ ತಾವು ಅರ್ಧ ಗಂಟೆಯಲ್ಲಿ ಸಣ್ಣ ಮಸಾಜ್ ಅನ್ನು ಮಾಡಿ ನೀವು ಅದನ್ನ ಸ್ಯಾಂಪಲ್ ಅನ್ನು ತೋರಿಸಿದ್ರಿ ಅವರಿಗೆ. ಹೌದು. ಸೊ ಇಂತಹ ಕೇಸ್ಗಳಲ್ಲಿ ನಿಮ್ಮ ಟ್ರೀಟ್ಮೆಂಟ್ ಹೇಗಿರುತ್ತೆ, ಅಥವಾ ಈ ಪೇಷಂಟ್ ನ ಪತ್ತೆ ಅಂತ ಇರುತ್ತೆ. ನೀವು ಔಷಧ ಕೊಟ್ಟಾದ್ಮೇಲೆ ನಾವು ಅದನ್ನ ಫಾಲೋ ಅಪ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್. ಇಲ್ಲಿ ಪೇಷಂಟ್ ಗೆ ಏನು ಗೊತ್ತಾಗಿರೋದಿಲ್ಲ. ಈ ಪೋಷಕರ ಜವಾಬ್ದಾರಿ, ಅಪ್ಪ ಅಮ್ಮನ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಇರುತ್ತೆ ಅಂತೀರಿ? ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ, ಕೆಲವು ಪೇಷಂಟ್ ಗಳಿಗೆ ನಾವು ಇದು ಇನ್ಸುಲಿನ್ ತಗೊಳ್ಳೋವ್ರಿಗೆ ನಾವು ಪತ್ತೆ ಹೇಳ್ತೀವಿ. ಓಕೆ, ನೀವು ಆಲೂಗಡ್ಡೆ ತಿನ್ನಬಾರ್ದು, ಬದನೆಕಾಯಿ ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ. ಕೆಲವು ನಾರ್ಮಲ್ ಶುಗರ್ ಇರೋರಿಗೆ ಇಲ್ರಪ್ಪ ಏನು ನೀವು ಪತ್ತೆ ಹೇಳ್ಬೇಡಿ, ಏನಿದೆ ಅದೆಲ್ಲ ಏನ್ ತಿಂತಾ ಇದ್ದೀರಾ, ನಾರ್ಮಲ್ ಆಗಿ ತಿನ್ಕೊಂಡಿದ್ದು ನಾರ್ಮಲ್ ಆಗಿರ್ರಿ ಅಂತ ಹೇಳ್ತೀವಿ. ಕೆಲವು ಪೇಷಂಟ್ಗಳಿಗೆ ಟಾಕ್ಸಿನ್ಸ್, ಕ್ರಿಯೇಟಿನ್ ಜಾಸ್ತಿ ಆಗಿ ನ್ಯೂರೋಟಾಕ್ಸಿನ್ಸ್ ಅವರಲ್ಲಿ ವಿಷಕಾರಿ ಪದಾರ್ಥ ಆತರ ಬಾಡಿನಲ್ಲಿ ಆಗೋವಾಗ ನಾವು ಚಿಕನ್ ಮಟನ್ ಎಲ್ಲ ಬಿಡಿಸ್ತೀವಿ, ಅವಾಯ್ಡ್ ಮಾಡಿಸಿ ಆತರ ಮಾಡಿದ್ದಕ್ಕೆ ಇವ್ರಿಗೆ ಕ್ರಿಯೇಟಿನ್ 15 ದಿವಸದಲ್ಲಿ 11.23 ದಿಂದ 6.1 ಬಂದಿದೆ. ಯಾಕೆ ಅಂದ್ರೆ ನಾವು ಆ ಹೇಳೋ ತರ ಯೂಸ್ ಮಾಡಿದ್ರೆ ಆವಾಗ ಏನಾಗತ್ತೆ, ಪತ್ತೆ ಎದ್ದಿ ಮಾಡೋದವಾಗ ನಿಮ್ಗೆ ಕ್ಲಿಯರ್ ಆಗತ್ತೆ. ಇವಾಗ 11.23 ಅಂದ್ರೆ ಕ್ರಿಯೇಟಿನ್ ನಾರ್ಮಲ್ ಮಾತಿಲ್ಲ. ತಾವು ಡಾಕ್ಟರ್ಸ್ ನ ಬೇಕಾದ್ರೆ ಕರೆ ಮಾಡಿ ಕೇಳಬಹುದು. ಪೇಷಂಟ್ಗೆ ಕ್ರಿಯೇಟಿನ್ 11.23 ಇದ್ರೆ ಅವನಿ ಯಾವ ಅವಸ್ಥೆನಲ್ಲಿ ಇರ್ತಾನೆ, ಅವನಿಗೆ ಏನ್ ಮಾಡಬೇಕು, ಡಯಾಲಿಸಿಸ್ ಮಾಡಿಸ್ಬೇಕಾ ಏನು ಅಂತ ನಿಮ್ಗೆ ಒಂದೇ ಮಾತು ಬರೋದು, ಎಮರ್ಜೆನ್ಸಿ ಅವ್ರಿಗೆ ಮಿಷಿನ್ ಹಾಕಿ ನೀವು ಡಯಾಲಿಸಿಸ್ ಮಾಡಿಸ್ಲೇಬೇಕು. ಕಿಡ್ನಿಯಿಂದ ನಾವು ನೀರ್ನ ತೆಗಿಲೇಬೇಕು, ಇಲ್ಲಾದ್ರೆ ಪೇಷಂಟ್ ಸತ್ತೋಗ್ತಾನೆ, 2 ಕಿಡ್ನಿನೂ ಹೊಟ್ಟೋಗ್ಬಿಡ್ತದೆ ಅಂತ ಹೇಳ್ತಾರೆ. ಇವಾಗ 15 ದಿವಸದಲ್ಲಿ 11.23 ದಿಂದ 6.1 ಬರ್ಬೇಕಾಗುತ್ತದೆ. ಅದ್ ನಾರ್ಮಲ್ ಮಾತಿಲ್ಲ, ಅಸಂಭವ. ಅದಕ್ಕೆ ನಾವು ಓಮದ ವಿಭೂತಿ ಕೂಡ ಇಂಗ್ರೀಡಿಯಂಟ್ಸ್ ನಲ್ಲಿ ಹಾಕಿ ಕೊಡ್ತೀವಿ. ಯಾಕಂದ್ರೆ ಅವರು ನಂಬಿಕೆ ಮಾಡ್ಕೊಂಡಿರೋರು ಬರ್ತಾರೆ, ನಂಬಿಕೆ ಇಲ್ದಿರೋರು ಬರ್ತಾರೆ. ಅದಕ್ಕೆ ಎಂತ ಪೇಷಂಟ್ ಯಾರು ಬಂದ್ರು, ಎಂತ ಮೂಢ ನಂಬಿಕೆ ಇದ್ದವನು, ನಂಬಿಕೆ ಇರೋವನು, ನಂಬಿಕೆ ಇಲ್ದಿರೋವನು, ಆಸ್ತಿಕ ನಾಸ್ತಿಕ ಎಂತ ಅವನು, ಯಾವ ಧರ್ಮದವನು ಬಂದ್ರು ಎಲ್ಲಾರ್ಗು ಒಂದೇ ಸಮಾನ ಕ್ಯೂರ್ ಆಗ್ಬೇಕು, ಎಲ್ಲಾರ್ಗೆ ಆ ಗುಣ ಸಿಗ್ಲೇಬೇಕು ಅಂತ. ಗಾಯತ್ರಿ ಅನ್ನೋರು ಇದ್ದಾರೆ. ಗಾಯತ್ರಿ ಅವರು ನಮಸ್ಕಾರ. ಹಲೋ ಗಾಯತ್ರಿ ಅವರೇ ನಮಸ್ಕಾರ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕೊನೆಯದಾಗಿ ನಾನು ವೀಕ್ಷಕರು ಕೂಡ ಈ ಚಾನೆಲ್ನ ಮೂಲಕ ನಾನು ರಿಕ್ವೆಸ್ಟ್ ಮಾಡುವಂತದ್ದಿಷ್ಟೇ, ನಾವು ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀವಿ. ಬಹುಶಃ ಇನ್ನು ಮೇಲೆ ಬಾಬಾ ಅವರ ಹೆಸರು ಹೇಳಿಕೊಂಡು ನಕಲಿಯಾಗಿ ಔಷಧಿ ಕೊಡುವವರು ಬಹಳಷ್ಟು ಜನ ನಿಮ್ಮ ಸುತ್ತಮುತ್ತ ಸಿಗ್ಬೋದು. ನಾವು ನಮ್ಮ ಜನಪರವಾಗಿರ್ತಕ್ಕಂಥ ಕಾಳಜಿಯ ಫ್ರೇಮ್ನ ಒಳಗಡೆ ನಾವು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡುವಂತದ್ದಿಷ್ಟೇ, ಅಥವಾ ಜನಶ್ರೀ ಚಾನೆಲ್ ಹೆಸರು ಹೇಳ್ಕೊಂಡು ನಾವು, ಅಥವಾ ಬಾಬಾ ಅವರು ಅಂತ ಹೆಸರು ಹೇಳ್ಕೊಂಡು ಎಷ್ಟೋ ಜನ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ನಕಲಿ ಔಷಧಿಗಳನ್ನ ಕೊಡುವವರು ನಿಮಗೆ ಕಾಲ್ ಮಾಡಬಹುದು ಅಥವಾ ನಿಮ್ಮ ಮುಂದೆ ಸಿಗಬಹುದು. ಆದ್ರೆ ನೀವು ಈ ಬಾಬಾ ಅವರನ್ನೇ ನೇರವಾಗಿ ಭೇಟಿಯಾಗಿನೇ ಮೈಸೂರಿನ ಉದಯಗಿರಿಯಲ್ಲಿರುವಂತಹ MG ರೋಡ್ ನಲ್ಲಿ ಇರ್ತಕ್ಕಂಥ ಅವ್ರ ಹತ್ರನೇ ನೀವು ಔಷಧವನ್ನ ತೆಗೆದುಕೊಳ್ಬೇಕು ಅನ್ನುವಂತಹದ್ದು ನಮ್ಮ ಒಂದು ರಿಕ್ವೆಸ್ಟ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಇದನ್ನ ಗಮನಿಸಿ. ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ರಿ ಇವತ್ತು ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ಮೋಸಗಳು ಹೇಗೆ ಬೇಕಾದ್ರೂ ನಡೀಬಹುದು ಅಂತ. ಸೊ ಆರಂಭದಲ್ಲೇ ನಾವು ನಿಮ್ಮನ್ನು ಎಚ್ಚರಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ.
ನೀವು ಅವರಿಂದ ಔಷಧಿಯನ್ನ ಪಡ್ಕೊಳ್ಬೇಕು ಅಂತ ಇದ್ರೆ ನೇರವಾಗಿ ಅವರನ್ನ ಭೇಟಿಯಾಗಿ ಅವರ ಮನೆಗೆ ಹೋಗಿ, ಅವ್ರು ಇಲ್ಲದೆ ಇದ್ರು ಕೂಡ ಅವರ ಮನೆಯಲ್ಲಿ ಅವರ ನನ್ನ ತಂದೆಯರು, ನಮ್ಮ ಬ್ರದರ್ಸ್, ನಮ್ಮ ತಾಯಿ ತಂದೆ ಎಲ್ಲಾರು ಈ ಪದ್ಧತಿನ ಅವ್ರು ಕೊಟ್ರೆ ಮಾತ್ರ ನೀವು ಅದನ್ನ ತೆಗೆದುಕೊಳ್ಬೇಕೆ ಹೊರತು ಬೇರೆ ಯಾರೋ ಥರ್ಡ್ ಪರ್ಸನ್ಸ್ ಕೊಟ್ರೆ ಅದನ್ನ ದಯವಿಟ್ಟು ನಾವು ಸ್ವೀಕಾರ ಮಾಡಬಹುದು. ಅಂತದ್ ಯಾವ್ದಾದ್ರು ಡೆವಲಪ್ಮೆಂಟ್ ನಿಮ್ಮ ಸುತ್ತಮುತ್ತ ಆದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ, ಹಾಗೇನೆ ಬಾಬಾ ಅವರ ಗಮನಕ್ಕೆ ಕೂಡ ತರಬೇಕು ಅಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದೀವಿ. ಕೊನೆಯದಾಗಿ ಏನ್ ಹೇಳ್ತೀರಿ ಬಾಬಾ ಅವರೇ? ಕೊನೆಯದಾಗಿ ಒಂದೇ ಮಾತು, ದೇವ್ರ ಮೇಲೆ ಆಸ್ಥೆ ಇಟ್ಟಿರಿ, ದೇವ್ರ ಮೇಲೆ ನಂಬಿಕೆ ಇಟ್ಟಿರಿ. ದೇವ್ರ ಕಷ್ಟ ಕೊಟ್ಟಿದ್ದಾನೆ, ಆದ್ರೆ ಅದರದ್ದು ಪರಿಹಾರನು ಕೂಡ ಖಂಡಿತವಾಗ್ಲೂ ಇದ್ದೇ ಇದೆ. ನಿಮ್ಮ ಜೀವನಗೆ ಒಂದು ಒಂದು ಭೌಲ್ಯವಾದ ಒಂದು ಇದು ಕೊಟ್ಟಿ, ಕಾನ್ಸಂಟ್ರೇಟ್ ಕೊಟ್ಟಿ ನಿಮ್ಮ ಜೀವನವನ್ನು ಮುಂದೆ ವರೆಸಿ. ಅಷ್ಟೇ. ಧನ್ಯವಾದಗಳು ಬಾಬಾ ಅವರೇ, ಬಹಳಷ್ಟು ಮಾಹಿತಿ ಹಂಚಿಕೊಟ್ಟಿದ್ರೆ. ಹಾಗೆ ಬಹುಶಃ ಇನ್ನು ಮೇಲೆ ನಮ್ಮ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ. ನಿಮ್ಮನ್ನ ಜನ ಚಾನೆಲ್ ಮೇಲೆ ನಂಬಿಕೆ ಬರುವಾರ. ಈಗ ಜನಶಿಸ್ ಚಾನೆಲ್ ಇಂಥ ಬಾಬಾ ಬರ್ತಾ ಇದಾರೆ, ಸೊ ಬಾಬಾ ಅವರಿಂದ ಗುಣ ಆಗತ್ತೆ ಅನ್ನುವಂಥದ್ದು. ಸೊ ನಿಮ್ಮ ಮೇಲೆ ಕೂಡ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಜನ ಕೂಡ ನೋಡುವಂತ ದೃಷ್ಟಿ ಜಾಸ್ತಿ ಆಗ್ತಾ ಇದೆ. ಬಹುಶಃ ಈಗ ನೀವು ಶಿರಡಿ ಸಾಯಿ ಬಾಬಾನ ಲೆವೆಲ್ ಅಲ್ಲಿ ಇದ್ದೀರಿ. ಖಂಡಿತವಾಗಿ ನಾವು ಮೀಡಿಯಾದ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಬಾಬಾ ಅವರೇ, ನಿಮ್ಮನ್ನ ನಂಬ್ಕೊಂಡು ಬಂದ ಜನರಿಗೆ ನಿಮ್ಮಿಂದ ಆದಷ್ಟು ಸಹಾಯವನ್ನ ಮಾಡಿ. ನಾನ್ ಮಾಡ್ತಾ ಇದ್ದೀನಿ. ಉದ್ದೇಶವು ನಾನು ಹೇಳೋದಿಲ್ಲ, ಬಂದಿ ಹೋಗಿರೋ ಪೇಷಂಟ್ ನ ಕೇಳಬಹುದು ತಾವು. ಇದು ಹೇಳೋ ಮಾತಿಲ್ಲ, ನಾವು ಅದ ಹೇಳಬಾರ್ದು. ಅಲ್ಲಿ ಬರೋ ಅವ್ರಿಗೆ ನಮ್ ಕೈಯಿಂದ ಏನಾಗ್ತಾ ಇದೆ, ಅವ್ರಿಗೆ ಮಧ್ಯಾಹ್ನ ಲಂಚ್ ಟೈಮ್ಗೆ ಲಂಚ್, ಅವ್ರಿಗೆ ಮಜ್ಜಿಗೆ, ಟೀ, ಕಾಫಿ ಎಲ್ಲ ನಮ್ ಕಡೆಯಿಂದ ಏನಾಗ್ತಾ ಇದೆ. ರಂಜಾನ್ಗೆ ವಿಶೇಷವಾದ ಊಟ ಇದೆ. ಹೌದು, ವಿಶೇಷವಾದ ಇದಾಗಿತ್ತು ಇವತ್ತಿನ ಬಾಬಾ ಸಾಹಸ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.